ಅಧಿದೇವತೆಯಾಗಿರ್ತಕ್ಕಂಥ ಜಗನ್ಮಾತೆ ತಾಯಿ ಯಲ್ಲಮ್ಮನನ್ನು ಮನದಲ್ಲಿ ನೆನೆಸಿಕೊಂಡು ಊರಿನ ಆರಾಧ್ಯ ದೇವರಾದ ಪಂಚಲಿಂಗೇಶ್ವರನನ್ನು ಹೃದಯ ಮುಂದೆ ಸ್ಮರಿಸಿಕೊಂಡು ಪೂಜ್ಯ ಲಿಂಗೈಕ ಬಸವಲಿಂಗ ಮಹಾಸ್ವಾಮಿಗಳ 68ನೇ ಪುಣ್ಯೋತ್ಸವದ ಕಾರ್ಯಕ್ರಮದ ಪಾವನ ಸನ್ನಿಧಿರತಕ್ಕಂಥ ಶ್ರೀಮಠದ ಒಡೆಯರು, ನಮ್ಮ ಭಾಗದ ನಡೆದಾಡು ದೇವರೆಂದೇ ಪ್ರಖ್ಯಾತವನ್ನು ಘೋಷಿಸತಕ್ಕಂಥ ಪ್ರಣವ ಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಬಂಡಾರಳ್ಳಿ ಮುನವಳ್ಳಿ ಬಂಡಾರಳ್ಳಿ ಪೂಜ್ಯರ ಪಾದಕಮಲಿಗೆ ಹಣೆ ಮಣಿದು, ಪತ್ರಿವಣದ ಮಠವು ಪೂಜ್ಯರಾಗಿರ್ತಕ್ಕಂಥ ಪ್ರಣವ ಸ್ವರೂಪಿ ಸಿದ್ದವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪತ್ರಿವನಮಠ ನರಗುಂದ ಪೂಜ್ಯರ ಪಾದಕಮಲಿಗೆ ಹಣೆ ಮಣಿದು, ಬಹಳಷ್ಟು ಮಾರ್ಮಿಕವಾಗಿ ಅರ್ಥಾಡ್ ರುದ್ರವರ ಬಗ್ಗೆ, ಲಿಂಗರಾಜ ದೇಸಾಯಿಯವರ ಬಗ್ಗೆ, ನಮ್ಮ ಮುರುಗೋಡದ ಮಾಂತಪ್ಪಾಜವರ ಬಗ್ಗೆ ಮಾರ್ಮಿಕವಾಗಿ ವಿಷಯವನ್ನು ತಿಳಿಸತಕ್ಕಂಥ ಪಾರಿಯಾಳದ ಅಡವೇಶ್ವರ ಪೂಜ್ಯರ ಪಾದಕಮಲಿಗೆ ಹಣೆ ಮಣಿದು, ಶಿಂದೋಗಿ ಪೂಜ್ಯರಾಗಿರ್ತಕ್ಕಂಥ ಮಡಿವಾಳಜ್ಜ ಹಿರೇಮಠ ಅವರನ್ನು ನಮಸ್ಕರಿಸಿ ಮತ್ತು ಗಜಾನನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಕಾಂತ್ ಮೆರೆಸ್ಕರ್ ಅವರೇ ಮತ್ತು ತಂದೆ ಸ್ವರೂಪರು ಹಿರಿಯರು ಜನತಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ MR ಗುಬ್ಶೆಟ್ಟಿ ಕಾಕಾರೆ ಮತ್ತು ನಮ್ಮ ಊರಿನ ಗರಿಯನ್ನು ಎಚ್ಚರಿಸಿ ಮತ್ತು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಯುವಕ ಡಾಕ್ಟರ್ ಮಹೇಶ್ ಗುಬ್ಶೆಟ್ಟಿ ಅವರೇ ಮತ್ತು ಶ್ರೀಮಠದ ಪರಂಭಕ್ತರು ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಶಂಕರಣ್ಣ ಗಯ್ಯಾಳಿ ಅವರೇ, ಸಹೋದರ ಸಮಾನರು ಸಹಕಾರಿ ಪ್ರಶಸ್ತಿಯನ್ನು ಪಾಚಿಕೊಂಡಿರ್ತಕ್ಕಂಥ ರವೀಂದ್ರನ ಇಳಗಾರ್ ಅವರೇ, ಸಹೋದರಾದ ಅರುಣಗೌಡ ಪಾಟೀಲ್ ಅವರೇ, ತಮ್ಮ ತಂದೆಯ ಮರಣೋತ್ತರದಂಥ ಈ ದೇಶದಲ್ಲಿ ಯಾರಾದರೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಯಾರಾಗಿದ್ದರೆ ಡಾಕ್ಟರ್ ಮಾಂತೇಶ್ ರಾಮಣ್ಣ ಅವರು ಅಂತ ಹೇಳ್ತಕ್ಕೆ ಅಂಥವ್ರು ಸಹ ಇವತ್ತು ವೇದಿಕೆ ಮೇಲಿದ್ದಾರೆ. ಬಹಳಷ್ಟು ಸಂತೋಷ. ನಾವೆಲ್ಲರೂ ಪುಣ್ಯವಂತರು, ಪುಣ್ಯಾತ್ಮರೇ. ಏಕೆಂದರೆ 16 ಪೀಠಾಧಿಪತಿಗಳಾಗಿ ಮುರುಗೇಂದ್ರಪ್ಪ ಅವರು ಪೀಠಕ್ಕೆ ಬಂದ ಮೇಲೆ ಒಂದು ಆಧ್ಯಾತ್ಮಿಕ ಮೆಳಕಿ ಹೊಡೆದು ಇವತ್ತು ಉತ್ತರವಾಗಿ ಬೆಳೆಯಲಿಕ್ಕೆ ಯಾರನೇ ಕಾರಣ ಆಗಿದ್ರೆ ಅದು ಮುರುಗೇಂದ್ರ ಅಪ್ಪಾಜಿ ಕಾರಣ ಅಂತ ಹೇಳಿಕ್ಕೆ ಇಚ್ಛಾಪಡ್ತೀನಿ. ಬಂದು ಬರೀ ಆಧ್ಯಾತ್ಮಿಕವನ್ನು ಮಾಡಲಿಲ್ಲ, ಶಿಕ್ಷಣ ದಾಸೋಹ ಈಗಾಗಲೇ ನಮ್ಮ ಕಡಾಡಿಯವರು ಹೇಳಿದ ಹಾಗೆ ಬಹಳಷ್ಟು ಕಾರ್ಯಗಳನ್ನ ಮಾಡಿದರು. ಎಲ್ಲರೂ ಏನಾದರೂ ಸಾಧನೆಯನ್ನು ಮಾಡೋದನ್ನು ಗುರುತಿಸಿ ಕರೆಸಿ ಪುರಸ್ಕರಿಸುವಂಥ ಕೆಲಸವನ್ನು ಬಹಳಷ್ಟು ದಿನ ದಶಕಗಳ ಕಾಲ ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಬಸವಣ್ಣ 12ನೇ ಶತಮಾನದಲ್ಲಿ ಸಮಾಜದ ಕಟ್ಟಕಡೆ ಮನುಷ್ಯನ ಗುರುತಿಸುವಂಥ ಕೆಲಸವನ್ನು 12ನೇ ಶತಮಾನದಲ್ಲಿ ಬಸವಣ್ಣ ಮಾಡಿದರೆ, ಹರಿಜನಕೇರಿಯವರು ಊರನ್ನು ಯಾರು ಸ್ವಚ್ಛಗೊಳಿಸ್ತಾರೆ ಅವರನ್ನು ಕರೆಸಿ ಪುರಸ್ಕರಿಸತಕ್ಕಂಥ ಮಠ ಯಾವಿದ್ರೆ ಅದು ಮುರುಗೇಂದ್ರ ಅಪ್ಪರ ಮಠ ಅಂತ ಹೇಳಲಿಕ್ಕೆ ಇಚ್ಛಾಪಡ್ತಾರೆ. ಬಂದು ಎಲ್ಲ ತಾಯಂದಿರು ಮುಖ್ಯವಾಹಿನಿಗೆ ಬರಬೇಕು, ಮಹಿಳೆಯರನ್ನು ಸಹ ಮುಖ್ಯವಾಹಿನಿಗೆ ತರಬೇಕಂತೇಳಿ ಅಕ್ಕನ ಬಳಗವನ್ನು ಕಟ್ಟಿ ಸಾಹಿತ್ಯ ಲೋಕವನ್ನು ರಚನೆ ಮಾಡಿ ವಚನ ಸಾಹಿತ್ಯವನ್ನು ಮಾಡಿ ಬಹುಶಃ ಈ ನಾಡಿಗೆ ಕದಳಿ ಮಠ ಇರ್ಬೋದು, ಕದಳಿ ವನದ ಬಳಗ ಇರ್ಬೋದು, ಅಕ್ಕನ ಬಳಗವನ್ನು ಯಾರು ಮೊದಲು ಪ್ರಾರಂಭಿಸಿದ್ರೆ ಅದು ಮುರುಗೇಂದ್ರ ಅಪ್ಪಾಜಿ ಅಂತ ಹೇಳಿಕ್ಕೆ ಇಚ್ಛಾಪಡ್ತಾರೆ. ಎಷ್ಟೊಂದು ಕಾರ್ಯ ಈ ಭಾಗದಲ್ಲಿ. ಬಹುಶಃ ಈ ನಾಡು ಇವತ್ತು ಇದು ಅಷ್ಟೇ ಕಾರ್ಯ ಅಲ್ಲ, ಮುನವಳ್ಳಿ 40,000 ಜನಸಂಖ್ಯೆ ಇತ್ತು. ಈ ಊರಿಗೆ ಪಂಚಾಯಿತಿಯಿಂದ ಆಗುವುದಿಲ್ಲ ಅಂತ ತಿಳ್ಕೊಂಡು ಎಲ್ಲ ಹಿರಿಯರನ್ನು ಕರ್ಕೊಂಡು ದಿವಂಗತ ಆನಂದ್ ಮಾಮಣಿಯನ್ನು ಕರ್ಕೊಂಡು ಈ ಊರಿಗೆ ಪುರಸಭೆಯನ್ನ ಮಾಡಿಸತಕ್ಕಂಥ ಸೇರಿದ್ರೆ ಅದು ಮುರುಗೇಂದ್ರ ಅಪ್ಪಾಜಿಗೆ ಅಂತ ಹೇಳಲಿಕ್ಕೆ ತಾವಿಸ್ಬಾರ್ದು. ಬಹಳಷ್ಟು ಕಾರ್ಯ ಮಾದಾಯಿ ತೀರು ಮಲಪ್ರಭಾ ಜೋಡಣೆ ಆಗ್ಬೇಕಂತೇಳಿ ಹಳ್ಳಿಯಿಂದ ದಿಲ್ಲಿವರೆಗೆ ನಾವು ಹೋರಾಟವನ್ನು ಮಾಡಿದೆವು. ನೀರು ತರಬೇಕು, ಈ ನಾಡಿನ ಬಹಳಷ್ಟು ಜ್ವಲಂತ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡಾಗ ಎಲ್ಲಿ ಹೋರಾಟ ಮಾಡ್ತೇವೆ, ನರಗುಂದ ಭಾಗ ಇರಲಿ, ಹುಬ್ಬಳ್ಳಿ ಭಾಗ ಇರಲಿ, ಯರಗಟ್ಟಿ ಭಾಗದಲ್ಲಿ ಮಾದಾಯಿಗೆ ಹೆಜ್ಜೆಯನ್ನು ಯಾರು ಹಾಕಿದ್ರೆ ಅದು ಮುರುಗೇಂದ್ರ ಅಪ್ಪಾಜಿ, ಸಿದ್ದವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಹೇಳಲಿಕ್ಕೆ ಇಚ್ಛಾಪಡ. ನಮ್ಮದು ಎಷ್ಟೊಂದು ಕಾರ್ಯ. 2016-17ರಲ್ಲಿ ಈ ಭಾಗದಲ್ಲಿ ದೊಡ್ಡ ಬರಗಾಲವಿತ್ತು. ರೈತರೆಲ್ಲ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು. ಸಾಲದ ಬಾಧೆಯನ್ನು ತಾಳದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರು. ಒಂದು ದಿವಸ ಇದೇ ಮಠದಲ್ಲಿ MR ಕಾಕಾರು, MK ದೇವನ ಕಾಕಾರ ಇದ್ರು. ಅವತ್ತು ಅವರು ಎಲ್ಲ ಹಿರಿಯರು ಕುಡ್ಕೊಂಡು, ನಾವು ರವಿಯನ್ನು, ಉಮೇಶ್ ಬಾಳಿಯವರು ಎಲ್ಲರೂ ಕುಡ್ಕೊಂಡು, ಇಲ್ಲ ಮಳೆ ಆಗ್ತಾ ಇಲ್ಲ, ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ, ಏನು ಮಾಡೋಣ ಅಂದಾಗ ನಮ್ಮ ಹುಪ್ಪಿನ ಬೆಡಿಗರ ಒಬ್ಬರು ಕರೆಸಿ ಬಸವ ಪುರಾಣವನ್ನು ನಾಣ್ಯ ಹೆಚ್ಚಿದ್ರೆ ಮಳೆ ಆಗ್ತೈತೆ ಅಂತೇಳಿ ಎಲ್ಲ ಪೂಜ್ಯರು ಹೇಳಿದರು.
ಆಗ ನಾ ಏನು ಸರ ಬಸವಪುರ ಹಚ್ಚಿದ್ರೆ ಮಳೆ ಹೆಂಗಾಗ್ತದೆ ಅಂತ ನಾ ಅಂದೆ. ಎಲ್ಲ ಪೂಜ್ಯರು ಕೊಡ್ಕೊಂಡು ಇದೇ ಊರಲ್ಲಿ ನಾ ಭೂತೋ ನಾ ಭವಿಷ್ಯತ್ ಅಂತ ಬಸವಪುರವನ್ನು ಏರ್ಪಡಿಸಿದ ಮಾರನೇ ವರ್ಷವೇ ಇಡೀ ಊರು ತುಂಬ ನೀರು ಬಂದಿದ್ದ ಕಾರಣ ಆಗಿದ್ರೆ ಅದು ಮುರುಗೇಂದ್ರಪ್ಪ ಅವರು ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ ಬಂಧುಗಳೇ. ಎಷ್ಟೊಂದು ಕಾರ್ಯ ನೋಡಿ, ಎಲ್ಲ ಸತ್ಯ ಇದು. 12ನೇ ಶತಮಾನದಲ್ಲಿ ಬಸವಪುರವನ್ನು ಇಲ್ಲಿ ಹಚ್ಚಿದ್ರೆ ಅದು ಬಸವಪುರಾಣ ಹೆಂಗಾಯ್ತು ಅಂದ್ರೆ ಲಕ್ಷಾಂತರ ಜನ ಬರುವುದು, ಎಲ್ಲ ಸಮಾಜದ ಒಡವಡಿಕೆಯಿಂದ ಬಹುಶಃ ದೊಡ್ಡ ಪುರಾಣ. ಆ ಪುರಾಣಕ್ಕೆ ಲಕ್ಷಾಂತರ ಜನ ಉದ್ಧಾರ ಆದರು. ಆದ ಮರನೇ ವರ್ಷವೇ ಇಡೀ ಊರ ಡಾಕ್ಟರ್ ಮಾಂತೇಶ್ ಡಾಕ್ಟರ್ ಅವರೇ ಇಡೀ ಊರ ನೀರ ನಿಂತು ಬಿಡ್ತಿದೆ. 2019ರಲ್ಲಿ 16-17ರಲ್ಲಿ ಬಸವಪುರ ಮಳೆ ಮರನೇ ವರ್ಷನೇ ಇಡೀ ಊರಲ್ಲಿ. ಅಂದರೆ ಬಸವಣ್ಣನ ಶಕ್ತಿ ಅಂತದಿತ್ತು. ಆ ಬಸವಣ್ಣನ ದರಿಗಿಸುವಂಥ ಶಕ್ತಿ ನಮ್ಮ ಉಪ್ಪಿನ ಬೆಟ್ಟಿಗೆಯವರು ಮಾಡಿದರು, ಅಜ್ಜವರು ಮಾಡಿದರು. ಆ ಪುಣ್ಯದ ಫಲದಿಂದ ಇವತ್ತು ನಾವೆಲ್ಲ ರೈತರು ಹಚ್ಚು ಹಸಿರಾಗಿ ಬೆಳೆಯುವಂಥ ನಾಡು ಮತ್ತು ಡ್ಯಾಮ್ ತುಂಬಿ ನಿರಂತರವಾಗಿ ಮಳೆಗಾಲ ಆಗ್ತಾ ಇದೆ. ಇದಕ್ಕೆಲ್ಲ ಮುರುಗೇಂದ್ರಪ್ಪರ ಕಾರಣ. ಯಾಕಂದ್ರೆ ಇನ್ನೂ ಬಹಳಷ್ಟು ಹೇಳ್ತಾ ಹೋಗ್ಬೋದು, ಇನ್ನೂ ಬಹಳಷ್ಟು ಮಂದಿ ಮಾತನಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಗೆ ಭಾಳ ಸಂತೋಷ ಆಯಿತು. ಯಾಕಂದ್ರೆ ಮಹೇಶ ಭಾಳ ಸಣ್ಣ ಹುಡುಗ, ಗೋಮಶೆಟ್ಟಿ ನಮ್ಮ ಮಹೇಶ ಬಹುಶಃ ದೊಡ್ಡ ಸಾಧನೆ ಮಾಡಿ ಊರಿನ ಕಿರೀಟವನ್ನು ನಾಡಿನುದ್ದಕ್ಕೆ ಯಾರೋ ಹಾಸಿದ್ರೆ ಅದು ಮಹೇಶ್ ಗೋಮಶೆಟ್ಟಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ಯಾಕಂದ್ರೆ ಭಾಳ ಸಣ್ಣ ಹುಡುಗವ, ಅಂತ ಒಬ್ಬ ಹುಡುಗ ಎಷ್ಟೊಂದು ಸಾಧನೆ, ಎಷ್ಟೊಂದು ಜನ ಇಂಥವ್ರನ್ನೆಲ್ಲ ಕರೆಸಿ ಅವರು ಇದೇ ಕರ್ಮಭೂಮಿ ಇಲ್ಲೇ ಬೆಳೆದಿರ್ತಾರೆ, ಇದೇ ನಾಡಿನಲ್ಲಿ ಹುಟ್ಟಿರ್ತಾರೆ. ಎಲ್ಲ ತಮ್ಮ ಬಂಧುಗಳನ್ನು ಕರೆಸಿ ಇಡೀ ಮುನ್ನೋಳಿಯನ್ನು ಕುಡಿಸಿ ಅವ್ರನ್ನ ಮುರುಘಶ್ರೀ ಪ್ರಶಸ್ತಿ ಕೊಟ್ಟಾಗ ಅವ್ರಿಗೆ ಬಹಳಷ್ಟು ಸಂತೋಷ ಆಗ್ತತಿ. ಇನ್ನೂ ನಾಡಿನ ಸೇವೆ ಮಾಡಬೇಕು. ಬಹುಶಃ ಮೊಬ್ನೂರಿನಲ್ಲಿ ಒಬ್ಬ ರೈತ ಲಂಕಪ್ಪ ಅಲ್ರಿ, ಲಂಕಪ್ಪ ಅಂತ ರೈತ ಇನ್ನೇನು ಸತ್ತೇ ಹೋಗ್ಬಿಡ್ತಾ ಅಂತ ತಿಳ್ಕೊಂಡಿದ್ರು. ಬಹುಶಃ ಆ ಮನುಷ್ಯನನ್ನ ಚೆನ್ನೈ ಕರೆಸಿ ಸುಮಾರು 4 ತಿಂಗಳು ಇಟ್ಟುಕೊಂಡು ಲಿವರ್ ಟ್ರಾನ್ಸ್ಫರ್ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಹಾಕಿದ್ರೆ ಅದು ಮಹೇಶ್ ಗೋಮಶೆಟ್ಟಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ಎಲ್ಲಿ ನೋಡಿ, ಒಬ್ಬ ಬಡ ರೈತನ ಕರೆಸಿ 4 ತಿಂಗಳು ಅಲ್ಲಿ ಇಟ್ಟುಕೊಂಡು ಅವನು ಲಿವರ್ ಹುಡುಕಿ ಲಿವರ್ ಸಿಕ್ಕಾಗ ಅವನು ಟ್ರೀಟ್ಮೆಂಟ್ ಮಾಡಿ ಅವನು ಉಳಿಸುವಂಥ ಕಾರ್ಯವನ್ನು ಮಾಡೋದಿದೆಯಲ್ಲ, ಇದು ಬಡವರ ಕಟ್ಟ ಕಡೆ ಮನುಷ್ಯ ಬಸವಣ್ಣನ ವಿಚಾರ ಏನಿತ್ತು ಅದನ್ನು ಸಾಧಿಸುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾನೆ, ಭಾಳಷ್ಟು ವೇದಿಕೆಯಲ್ಲಿ ಹೇಳ್ತಾನೆ, ಭಾಳ ಮಾತನಾಡಲಿಕ್ಕೆ ಹೋಗೋದಲ್ಲ. ಸಿದ್ಧ ವೀರ ಶಿವಾಚಾರ್ಯ ಅಪ್ಪಾಜಿಯವರ ಆಶೀರ್ವಚನ ಕೇಳಿ ನಾನು ಸಹ ಪುಸ್ತಕನಾಗಿದ್ದೇನೆ. ಅದಕ್ಕೂ ಒಂದು ಮಾತನ್ನು ಹೇಳ್ತಾನೆ, ನೀವೇನಾದರೂ ಮಾಡಿ, ವಿರೂಪಾಕ್ಷ ಗುರುಜಿಯವರು ಹೇಳ್ತಾನೆ, ನಮ್ಮ ಸಹಸ್ಥಿತಿ ಹೋಗಿದವರು ನೀವೇನಾದರೂ ಮಾಡಿ, ಉದ್ಯೋಗ ಮಾಡಿ, ವ್ಯಾಪಾರ ಮಾಡಿ, ಒಕ್ಕಲತನ ಮಾಡಿ, ರೈತೈಕೆ ಮಾಡಿ, ಏನಾದರೂ ಮಾಡಿ, ದಿನದ 24 ಗಂಟೆಯಲ್ಲಿ 1 ಗಂಟೆ ಮಠದ ಓಡಾಡಿದ್ರೆ ನೀವೆಲ್ಲರೂ ಸನ್ಮಾರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತೇನೆ. ತಾಯಿ ತೊಟ್ಟಿಲ್ಲದ ಮಗನ ಹಾಕ್ತಿರ್ತಾಳೆ, ಕೆಲಸ ಮಾಡ್ತಿರ್ತಾಳೆ, ಮನೆ ಕೆಲಸ ಮಾಡ್ತಿರ್ತಾಳೆ, ಕಸ ಹೊಡಿತಿರ್ತಾಳೆ. ಒಂದು ಕಣ್ಣು ತೊಟ್ಟಿಲ್ಲದ ಮಗುವಿನ ಕಡೆ ಇರುತ್ತೆ, ಹಾಗೆ ಒಂದು ಕಣ್ಣು ಮುರುಗೇಂದ್ರಪ್ಪರ ಕಡೆಗಿದೆ. ನೀವೆಲ್ಲರೂ ಧನ್ಯ ಆಗ್ತದೆ ಅಂತ ಹೇಳಿ ಇಲ್ಲಿ ಕರೆಸಿ ಪುರಸ್ಕರಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರ ಮತ್ತೊಮ್ಮೆ ನಮ್ಮ ಪತ್ರಿಕೋಣಪ್ಪರನ್ನು ನಮಸ್ಕರಿಸಿ ಇಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ತಾಯಿಯಿಂದ ನಾನು ತಿಳಿಸಿ ನಾನು ಹೇಳುವಂಥ ಗುರುಭ್ಯೋ ನಮಃ. ಪೂಜ್ಯ ಶ್ರೀ ಲಿಂಗೈಕ್ಯ ಬಸವಲಿಂಗ ಮಹಾಸ್ವಾಮಿಗಳ 68ನೇ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ ನಿಮಿತ್ತ ಹಮ್ಮಿಕೊಂಡ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀಮಾನ್ಯ ಪರಮಸ್ವರೂಪಿ ಮುರುಗೇಂದ್ರ ಶ್ರೀಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಅದೇ ರೀತಿ ನರುಗೊಂದ ಶ್ರೀಗಳಿಗೂ ನಮಸ್ಕರಿಸಿ, ಇಲ್ಲಿಯವರೆಗೆ ಪ್ರವಚನ ನೀಡುವಂಥ ಶ್ರೀಗಳಿಗೂ ನಮಸ್ಕರಿಸಿ, ಮುನವಳ್ಳಿ ಮಠಕ್ಕೆ ಬಂದು 25 ವರ್ಷದಲ್ಲಿ ಈ ಮುನವಳ್ಳಿ ಭಾಗದಲ್ಲಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಒಂದು ಕ್ರಾಂತಿಯನ್ನೇ ಮಾಡಿದಂಥ ನಮ್ಮ ಶ್ರೀಗಳಿಗೆ ಎಲ್ಲರಿಂದ ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಇಂದಿನ ವಿಷಯ ಮುರುಗೋಡದ ಮಹಾಂತರ ಶ್ರೀಗಳ ಬಗ್ಗೆ, ಅವ್ರ ಬಗ್ಗೆ ಒಂದೆರಡು ಜೀವನದಲ್ಲಿ ಆದಂಥ ಘಟನೆಗಳನ್ನು ಹೇಳ ಬಯಸ್ತೇನೆ. ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತುರುಸ್ತತ ಪಾಪಂ ತಾಪಂ ಚ ದೈನ್ಯಂಚ ಸಂತೋ ಮಹಾಶಯ. ಅಂದರೆ ಗಂಗೆಯು ಪಾಪವನ್ನು ಹೋಗಲಾಡಿಸುತ್ತದೆ, ಚಂದ್ರನು ಬೇಸಿಗೆ ಬಿಸಿಲನ್ನು ಹೋಗಲಾಡಿಸ್ತಾನೆ, ಕಲ್ಪವೃಕ್ಷವು ಬಡತನವನ್ನು ಹೋಗಿಸ್ತದೆ. ಅದೇ ಸಂತರಿಗೆ, ಶರಣರಿಗೆ,
ಶ್ರೀಗಳಿಗೆ ನಾವು ಶರಣ ಹೋದಿವಿ ಅಂತಂದ್ರೆ ಪಾಪ ತಾಪ ದುಃಖ ಬಡತನ ಎಲ್ಲವನ್ನು ಹೋಗಿಸ್ತದೆ. ಅಂಥ ಅವತಾರಿ ಪುರುಷರಾದಂಥ ಮುರುಗೋಡ ಅಜ್ಜ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಒಮ್ಮೆ ಬಸವಣ್ಣವರು ಮಾರಾಯನವರಿಗೆ ಅಕ್ಕಿ ಹೆಚ್ಚಿಗೆ ಕೊಟ್ಟು ಕಳಿಸಿರ್ತಾರೆ. ಆಗ ಅದನ್ನು ತೊಗೊಂಡು ಬಂದು ಮನೆಗೆ ತಂದು ಕೂಡ್ಲೇನ ಅವ್ರ ಧರ್ಮಪತ್ನಿ ಲಕ್ಕಮ್ಮನವ್ರು ಹೇಳ್ತಾರೆ ಆ ವಚನ ಅಂತಂತಂದ್ರೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಈ ಸಕ್ಕಿ ಆಚೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ, ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂಥೇಳಿ ಹೇಳಿ ಅವ್ರ ಅಕ್ಕಿಯನ್ನು ಹೊಳೆ ಕಟ್ಟಿಸ್ತಾರೆ. ಅದೇ ರೀತಿ ಮುರುಗೋಡ ಅಜ್ಜ ಅವರು ತಮಗೆ ಎಷ್ಟು ಬೇಕಷ್ಟನ್ನು ಇಟ್ಕೊಂಡು ಉಳಿದೆಲ್ಲ ನಮ್ಮದು ಏನು ಬರುತ್ತೆ ಎಲ್ಲವೂ ಸಮಾಜಕ್ಕೆ ಅರ್ಪಿಸ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಉಪ್ಪಿನ ಬೆಟಗೇರಿ ಒಳಗೆ ಸಿದ್ದಪ್ಪ ಅಂಥೇಳಿ ಒಬ್ಬರು ಅವರ ಪರಮ ಶಿಷ್ಯರು ಇರ್ತಾರೆ. ಅವ್ರದ್ದೊಂದು ಆಸೆ ಏನಂತಂದ್ರೆ, ಶ್ರೀಗಳಿಗೆ ಒಂದು ಚಲೋದೊಂದು ಬಂಗಾರ ಉಂಗುರ ಕೊಡ್ಬೇಕಂತಿರುತ್ತದು. ಆಮೇಲೆ ಅದನ್ನ ಗುದ್ದಾಡಿ ಆ ಉಂಗುರ ತಯಾರು ಮಾಡಿ ಅವ್ರಿಗೆ ಹೋಗಿ ಒಪ್ಪಿಸ್ತಾರೆ ಅವ್ರ ಪಾದಕ್ಕೆ. ಆಗ ಅವ್ರು ಹೇಳ್ತಾರೆ, ಈ ಬಂಗಾರ ಇದು ಎಲ್ಲ ನಮಗೆ ಬಂಗಾರ ಬೆಳ್ಳಿ ಇದು ನಮಗೆ ಬೇಕಾಗಿಲ್ಲ, ಇದರಿಂದ ಇನ್ನೊಂದು ಜನಸೇವಾ ಕಾರ್ಯಕ್ರಮ ಮಾಡಂತ ಹೇಳ್ತಾರೆ ಅವ್ರಿಗೆ. ಏನ್ರಿ ಅಜ್ಜ ಅವ್ರನ್ನ ಕೇಳಿಕೊಳ್ಳಿ ಅವ್ರು ಹೇಳ್ತಾರೆ, ನಿಮ್ಮ ಊರೊಳಗೆ ನೀರಿನ ತ್ರಾಸು ಭಾಳ ಐತಿ, ಅದಕ್ಕೊಂದು ಕೆರೆ ಕಟ್ಟಿಸು ಅಂತ. ಅದೇ ರೀತಿ ಅದನ್ನು ಮಾರಿ ಕೆರೆಗೆ ಕಟ್ಸಕ್ಕೆ ಚಾಲೂ ಮಾಡ್ತಾರೆ. ಇನ್ನು ಮುಗ್ಯಾಕೆ ಬಂತ ಕೂಡ ರೊಕ್ಕ ತೀರ್ತಾವ ಅವ್ರಿಗೆ. ಇದು ಹೆಂಗೆ ಮಾಡೋದು ಅಂತ ಹೇಳಿದ್ವಿ, ಅದ ವಿಚಾರದೊಳಗೆ ಮಲ್ಕೊಂಡಿರ್ತಾರೆ. ಆಗ ಅಜ್ಜ ಅವ್ರ ಕನಸಿನೊಳಗೆ ಬಂದ, ಇಲ್ಲ ನೀನು ನಿಮ್ಮ ಮನೆಯೊಳಗೆ ಈಗೇನು ಹತ್ತಿ ಅದು ಇಟ್ಟಿಯಲ್ಲ, ಅದನ್ನ ಮಾರಿ ಅದರಿಂದ ಕೆರೆ ಮುಗಿಸು ಅಂಥೇಳಿ ಆ ಪ್ರಕಾರ ಅವ್ರು ಮಾಡ್ತಾರೆ. ಮಾಡಿದ್ಮೇಲೆ ಅಲ್ಲಿ ಈ ಚೂಳಿನ ಕೊಂಡಿ ಜನ ಅಷ್ಟೇ ಇರ್ತಾರಲ್ಲ, ಅವ್ರಂತಾರೆ ಕೆರೆ ಕಟ್ಟಿಸಿದ್ದು ದೊಡ್ಡದು ಮಾಡಿ ಕಟ್ಟಿಸಿದ ನೀರು ಎಲ್ಲಿ ಬರ್ಬೇಕು ಅದಕ್ಕೆ ಅಂಥೇಳಿ. ಆಗ ಕೆಲವೇ ದಿನದೊಳಗೆ ಅಂತಂದ್ರೆ ಅಷ್ಟ ಒಂದು 4-6 ದಿನದೊಳಗೆ ಒಂದು ಅಕಾಲಿಕ ಮಳೆ ಆಗ್ತದೆ. ಅದು ಒಂದೇ ದಿವಸ ರಾತ್ರಿ ದೊಡ್ಡ ಮಳೆ ಆದ್ರೆ ಕೆರೆ ತುಂಬಿ ಎಲ್ಲರಿಗೂ ಅಲ್ಲೇ ಸಂತೃಪ್ತಿ ನೀಡುತ್ತೆ. ಆಮೇಲೆ ಎರಡನೇದ್ದು ಅಂತಂದ್ರೆ, ಮೊರಬಾದ ವೀರಬಸಪ್ಪ ಮಾನ್ದೇವ್ ಅಂಥೇಳಿ ಒಬ್ಬರು ಅಜ್ಜ ಅವರು ಶಿಷ್ಯರವರು. ಅವರು ಪ್ರತಿ ವರ್ಷ ಒಂದು ವಾರ ಮೊರಬಕ್ಕೆ ಹೋಗ್ತಿರ್ತಾರೆ ಅಜ್ಜ ಅವರು. ಆಮೇಲೆ ಉಳ್ಕೊಳ್ಳೋದು ಮಾತ್ರ ಇವ್ರ ಮನೆಯೊಳಗೆ ಉಳ್ಕೊಳ್ತಿರ್ತಾರೆ, ವೀರಬಸಪ್ಪನವ್ರ ಮನೆಯೊಳಗೆ. ಆದ್ರೆ ಆ ಸಲ ಏನಾಯ್ತು ಅಂತಂದ್ರೆ ಅವ್ರಿಗೆ ರೊಕ್ಕದ ಅಡಚಣೆ ಭಾಳ ಆಗಿರುತ್ತೆ. ನೀನು ಅಜ್ಜ ಅವ್ರ ಮುಂದೆ ಹೆಂಗೆ ಹೇಳೋದು, ಯಾಕಂದ್ರೆ ಕಡಿ ದಿವಸ ಅವರಲ್ಲಿ ಕಾರ್ಯಕ್ರಮ ಅಂತ ಕೂಡ ನಮ್ಮ ಮಹಾಪ್ರಸಾದ ಅಂಥೇಳಿ ಜನಾನು ಹೆಚ್ಚಿಗೆ ಕೊಡ್ತಿರ್ತಾರೆ. ಅದಕ್ಕೆ ಸರಿದು ಅಷ್ಟು ವ್ಯವಸ್ಥೆ ಇರೋದಿಲ್ಲ ಅವ್ರ ಕಡೆ. ಅದಕ್ಕೆ ಅವರು ಕಡೆಗೆ ಏನಾರು ಆಗವಲ್ತು ಏನು ಇದ್ದದ್ದನ್ನು ಹೇಳಿಬಿಡ್ನು ಅಜ್ಜ ಅವ್ರು ಅಂತ ಹೇಳ್ತಾರೆ. ಹೇಳಿದ ಕೂಡ ಅವರು ಅಜ್ಜ ಅವರು ತಮ್ಮ ಪೂಜಾ ಇದ್ರೊಳಗೆ ಇದ್ದಂಥದ್ದು 14 ತೊಲಿ ಬಂಗಾರದ ಗುಂಡುಗಡಿಗೆ ಇರುತ್ತೆ ಅವ್ರ ಕಡೆ. ಅದನ್ನು ಕೊಟ್ಟು ನೀವು ಇದನ್ನು ಎಲ್ಲರೂ ಅಡುವಿಟ್ಟ ರೊಕ್ಕ ತೊಗೊಂಡು ಬಂದು ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅವರು ಅಜ್ಜ ಅವ್ರದ್ದು ಗುಂಡುಗಡಿಗೆ ಅಡುವಿಟ್ಟದ ಈ ಸೇವಾ ಮಾಡೋದು ನನಗೆ ಇದಾಗೋದಿಲ್ಲ, ಬೇಡ ಅಂತ ಹೇಳಿ ಚಾಲು ಮಾಡ್ತಾರೆ ಅವರು. ಅದಕ್ಕೆ ಅವರು ಅಜ್ಜ ಅವ್ರು ಹೇಳ್ತಾರೆ, ಇದು ನಾನು ಆಜ್ಞೆ ಐತಿ, ನೀ ಇದು ಮಾಡಬೇಕಂತೇಳಿ. ಅಂದ್ಕೂಡಲೇ ಆ ಆಜ್ಞೆ ಪ್ರಕಾರ ಹೋಗಿ ಅಡುವಿಡ್ತಾರೆ, ತಂದು ಎಲ್ಲ ಪ್ರಸಾದ ಮಾಡ್ತಾರೆ ಎಲ್ಲರಿಗೂ. ಆಮೇಲೆ ಅದು ನಿನ್ನ ಹೆಂಗಾರು ಮಾಡಿ ಮುಟ್ಟಿಸಬೇಕಂತೇಳಿ ಅದೇ ಚಿಂತೆ ಒಳಗೆ ಇರ್ತಾರೆ. ಮರುವರ್ಷ ಅಂತಂದ್ರೆ ಅವ್ರಿಗೆ ಅವ್ರ ಜಮೀನೊಳಗೆ ಸಾಕಷ್ಟು ಹತ್ತಿ ಉತ್ಪನ್ನ ಬರುತ್ತೆ. ಅದನ್ನು ಮಾರಿ ಅಜ್ಜ ಅವ್ರ ಗುಂಡುಗಡಿ ಬಿಡಿಸಿ ತಂದು ಅವ್ರು ಕೊಡ್ತಾರೆ. ಆಮೇಲೆ ಒಮ್ಮೆ ಏನಾಗುತ್ತಂತ ಅರಬಾವಿ ಸುತ್ತಮುತ್ತಲು 1942 ಅದು ಬರಗಾಲ ಬಿದ್ದಿರುತ್ತೆ. ಆಗ ಅದು ಅಜ್ಜ ಅವ್ರ ಕಡೆ ಅವರೆಲ್ಲ ಭಕ್ತರು ಬಂದು ಹಿಂಗೆ ಆಗೈತಿ, ಹೆಂಗೆ ಮಾಡೋದ್ರಿ, ಏನು ರೀ, ಅದಕ್ಕೆ ಏನಾರು ಪರಿಹಾರ ಕೊಡ್ರಿ ಅಂತಾರೆ ಅವರು. ಅದಕ್ಕೆ ಅಜ್ಜ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ ಎಲ್ಲನೂ ಆರಾಮ್ ನಡೀತಿ, ದೇವ್ರು ನಿಮಗೆ ಏನಾರು ಒಂದು ಸಹಾಯ ಮಾಡ್ತಾನೆ ಅಂಥೇಳಿ. ಆಗ ಮುಂದೆ ಒಂದು 4 ದಿವಸದೊಳಗೆ ಅಂತಂದ್ರೆ ಇವರು ಮೊರಬದ ವೀರಬಸಪ್ಪನವ್ರು ಏನಿದಾರಲ್ಲ
ಅವರು ಊರೊಳಗೆ ಸಾಕಷ್ಟು ಸಮೃದ್ಧವಾಗಿ ಬೆಳೆ ಬೆಳೆದಿರುತ್ತೆ. ಹೀಗಾಗಿ ಅವರು ಜೋಳ ಮಠಕ್ಕೆ ಕೊಡ್ಬೇಕಂತ ಹೋಗ್ತಿರ್ತಾರೆ. ಅವ್ರು ನೋಡಿ ಮತ್ತು ಆಜುಬಾಜು ರೈತರು ಎಲ್ಲರೂ ಕೂಡ ಒಂದು 60 ಚೀಲ ಜೋಳ ತೊಗೊಂಡು ಹೋಗ್ತಾರೆ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಮಠಕ್ಕೆ ಹಿಂಗೆ ನಿಮ್ಗೆ ಅರ್ಪಣೆ ಮಾಡ್ತೇವೆ ಅಂತ ಅಂದ್ಕೊಳ್ಳಿ. ಇಲ್ಲ ನಮಗೆ ಬೇಡಿದು ಇದನ್ನು ನೀವು ಅಲ್ಲಿ ಹೋಗಿ ಅರ್ಪಣೆ ಕೊಡ್ರಿ ಅಂಥೇಳಿ. ಅಂದರೆ ಇಷ್ಟೊಂದು ಮಾತೃ ಹೃದಯ ಅವರಿದ್ದರು. ಅವರು ಯಾವ ರೀತಿ ಬಾಳಿದ್ರು ಅಂತಂದ್ರೆ, ಪರೋಪಕಾರಾಯ ದುದಂತಿ ಗಾವ್ಯ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವದಂತಿ ನದ, ಪರೋಪಕಾಯ ವಿದಂ ಶರೀರಂ. ಅಂದರೆ ಪರೋಪಕಾರಕ್ಕಾಗಿ ನದಿಗಳು ಹರಿತಾವ, ಪರೋಪಕಾರಕ್ಕಾಗಿ ಆಕಳ ಹಾಲನ್ನು ಕೊಡ್ತದ, ಪರೋಪಕಾರಕ್ಕಾಗಿ ವೃಕ್ಷಗಳು ಹಣ್ಣನ್ನು ಕೊಡ್ತಾವ, ಪರೋಪಕಾರಕ್ಕಾಗಿ ಶರೀರ ಐತೆ ಅಂತ ತಿಳ್ಕೊಂಡ ಈ ನುಡಿ ಪ್ರಕಾರ ಅವರು ನಡೆದು ಇಡೀ ಮಾನವ ಕುಲಕ್ಕನ ಒಂದು ಕಳಪಸ್ಪ್ರಾಯರಾದರು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಪ್ರಾತಸ್ಮರಣೀಯ ಎಲ್ಲ ಬಸವಾದಿ ಶರಣನನ್ನು ಮನಕೊಂಡು ವೇದಿಕೆ ಮೇಲೆ ಆಶ್ರದಂಥ ಚತುರ್ವಿಧ ಶ್ರೀಗಳು, ಒಂದು ಮುನವಳ್ಳಿ ಶ್ರೀಗಳಲ್ಲಿ, ನರಗುಂದದ ಶ್ರೀಗಳಲ್ಲಿ, ತಾರಿಹಾಳದ ಶ್ರೀಗಳಲ್ಲಿ ಹಾಗೂ ಸಿಂದೋಗಿ ಶ್ರೀಗಳ ಪಾದಚರಣಕ್ಕೆ ಅಡಿದವರಕ್ಕೆ ನಮಸ್ಕರಿಸಿ, ಎಲಿಗಾರ್ ಸರು ಮತ್ತು ನಮ್ಮ ಪಾಟೀಲ್ ಸರ್ ಅವರು ಮಾತಾಡಬೇಕಾಗಿತ್ತು. ಅವರು ನನಗೆ ವೇದಿಕೆ ಹಂಚಿಕೊಟ್ರು. ಇವತ್ತು ನಾನು ಇಲ್ಲಿ ನಿಂತಿದ್ದು ಇವತ್ತಿನ ವೇದಿಕೆಯಲ್ಲಿ ನಾನು ಹೆಸರಿಲ್ಲಂದ್ರೂ ಕೂಡ ನಾನು ಅತೀವ ಸಂತೋಷದಿಂದ ಇವತ್ತು ಬಂದಿದ್ದ ಕಾರಣ ಅಂದ್ರೆ, ನನಗೆ ಮಹೇಶ್ ಕೋಪಶೆಟ್ಟಿ ಅವರ ಬಗ್ಗೆ 2 ಮಾತಾಡಲಿಕ್ಕೆ ನನಗೆ ಅಜ್ಜವರು ನನಗೆ ಅನುವು ಮಾಡಿಕೊಟ್ರು. ಅದು ಏನಂತಂದ್ರೆ, ಈ ಇಡೀ ನಮ್ಮ ಮುರುಘಶ್ರೀ ಪ್ರಶಸ್ತಿ 2016ಕ್ಕೆ ನನಗೆ ದಯಪಾಲಿಸಿದರು. ಇಡೀ 2014ರಿಂದ ಹಿಡಿದು ಇಲ್ಲಿವರೆಗೆ ಎಲ್ಲರಿಗೂ ಬೇರೆ ಬೇರೆ ರಂಗದಲ್ಲಿ ಈ ಮುರುಘಶ್ರೀ ಪ್ರಶಸ್ತಿ ಕೊಟ್ಟಾಗ ಇದರಲ್ಲಿ 3 ಮಂದಿ ವೈದ್ಯರು. ಅದು ಪ್ರಪ್ರಥಮವಾಗಿ ನನಗೆ, ಅದು ಆಮೇಲೆ 2016ರಲ್ಲಿ 22ರಲ್ಲಿ ನಮ್ಮ ರಾಮನಗೌಡರು ಧಾರವಾಡದಲ್ಲಿ, ಈಗ 3ನೇದವರು ಮಹೇಶ್ ಕೋಪಶೆಟ್ಟಿ, ಅದು ನಿಮ್ಮ ಊರವರೇ. ಬಹುಶಃ ಅವ್ರ ಮಾತು ಕಡಿಮೆ, ಕೆಲಸ ಹೆಚ್ಚು. ನನಗೆ ಬಹುಶಃ ಬೈಲಹೊಂಗಲ್ದಾಗ ನಾ ಇದ್ಕೊಂಡಾಗ ಈ ರೀತಿ ಲಿವರು, ಅವ್ರು ಬರೀ ಲಿವರ್ ಅಷ್ಟೇ ಅಂದರು. ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಲಿ, ಕೆಲವು ಸಂದರ್ಭದಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟಲ್ಲಿ ನಮಗೆ ಕೋಆರ್ಡಿನೇಷನ್ ಮಾಡಿಕೊಂಡು ಈ ಬೆಳಗಾವಿ ಜಿಲ್ಲೆ ಒಳಗೆ ಏನೋ ತೊಂದರೆ ಬಂದರೂ ನಾನು ಅತೀವ ಡೇ ಆ್ಯಂಡ್ ನೈಟ್ ಅವರು ನನಗೆ ಸಹಾಯ ಮಾಡಿದ್ದಾರೆ. ಅಂಥವ್ರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಾಗ ಗುರುತಿಸ್ಕೊಂಡಂಥ ವೈದ್ಯರಿಗೆ ಈ ಮುರುಘಶ್ರೀ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾ ವೈದ್ಯನಾಗಿ ಅವರಿಗೆ ಅಭಿನಂದಿಸಿಗೆ ನಾನು ಇವತ್ತಿಲ್ಲಿ ಬಂದೇನು ಹೊರತು ಬೇರೆ ಏನೂ ಇಲ್ಲ. ಆ ನಿಟ್ಟಿನೊಳಗೆ ಅವರು ಇಲ್ಲಿ ಇನ್ನೂ ಒಂದು ಹೇಳಬೇಕಾಗಿತ್ತು. ಅವ್ರ ಅಚೀವ್ಮೆಂಟ್ ಅಂತಂದ್ರೆ ಬರೀ ಕಿಡ್ನಿಗೆ ಅಷ್ಟೇ ಇಲ್ಲ, ಸಣ್ಣ ಕರಳು ಅಂದರೆ ನಾವು ಸ್ಮಾಲ್ ಇಂಟೆಸ್ಟೈನ್ ಅಂತೇವೆ, ಅದು ಆ ಅತೀವ ಸಣ್ಣ, ಅದು ಏನಪ್ಪ ಬಹಳ ಸೂಕ್ಷ್ಮ ಶಸ್ತ್ರಚಿಕಿತ್ಸೆ, ಅದನ್ನು ಕೂಡ ವೈದ್ಯರು ಮಾಡಿದ್ದಾರೆ. ಆ ನಿಟ್ಟಿನೊಳಗೆ ಅವ್ರದ್ದು ಸಾಧನೆಗೆ ಇವತ್ತು ಅಪ್ಪವರು ಮುರುಘಶ್ರೀ ಪ್ರಶಸ್ತಿ ಅವ್ರಿಗೆ ದಯಪಾಲಿಸಿದ್ದಕ್ಕೆ ನಾನು ಅವ್ರಿಗೆ ಅಭಿನಂದನೆಗೆ ಬಂದಿದ್ದೇನೆ. ಅದೇ ರೀತಿಯಾಗಿ 2ನೇ ತಾರೀಕಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಅಜ್ಜವರು. ಈ ಸಲ ಗೋಕಾಕದ ನಮ್ಮ ರೋಟರಿ ಕ್ಲಬ್ದ ಎಲ್ಲ ಸದಸ್ಯರು ಕರೆಸಿಕೊಂಡು ಸುಮಾರು 50ಕ್ಕೂ ಹೆಚ್ಚು ರಕ್ತದಾನಿಗಳು, ಅದು ಫಸ್ಟ್ ಟೈಮ್ ಮಾಡಿದವರು ಅಜ್ಜವರು ಆಶೀರ್ವಾದ ತಗೊಂಡು ಮಾಡಿದವರು ಭಾಳ ಅದಾರ. ಮತ್ತು ಇದಕ್ಕೆ ಕಾರಣ ಮುಖ್ಯ ಅಂದರೆ, ಈ ಮಠದಲ್ಲಿ 66ನೇ ಪುಣ್ಯ ಸ್ಮರಣೆ ನಡೆದಾಗ ಇದೇ ಊರಿನ ಎಲ್ಲ ಜನರು 66 ರಕ್ತದಾನ ಶಿಬಿರ ಮಾಡಿ ರಕ್ತದಾನವನ್ನು ನೀಡಿ, ಅದರಲ್ಲಿ ಪ್ರಪ್ರಥಮವಾಗಿ ನಮ್ಮ ಕುಂದರ್ಗಿ ಶ್ರೀಗಳು, ಅಡವಿ ಸಿದ್ದೇಶ್ವರ ಮತ್ತು ಕುಂದರ್ಗಿ ಶ್ರೀಗಳ ಅವರು ಈ ಒಂದು ಮಠದಾಗ ಕೊಟ್ಟದ್ದ ಅದೇನಂತಲ್ಲ, ಅದು ರಕ್ತದಾನ ಅಲ್ಲ, ರಕ್ತ ದಾಸೋಹ ಆಗೈತಂತ ಹೇಳಿ, ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ, ಚರ್ಮ, ದೇಹದಾನ. ಈಗಾಗಲೇ ಲಿವರ್ ಬಗ್ಗೆ ಹೇಳಿದರು. ನಮ್ಮ ದೇಹ ಒಳಗೆ ಈಗಾಗಲೇ ಸರ್ ನಾತಿರ ಎಲ್ಲ ದೇಹಗಳನ್ನು ಅವರು ಒಯ್ತಾರಂತೇಳಿ, ಎಲ್ಲ ದೇಹಗಳನ್ನು ಒಯ್ಲಿಕ್ಕೆ ನಾವು ಇಲ್ಲ, ಬದುಕಿಸ್ಲಿಕ್ಕೂ ಅದೇವಿ. ಫಸ್ಟ್ ಬದುಕಿಸಿ ಅವು ಆಗ್ಲಿಕ್ಕಂದ್ರೆ ಸರ್ ಒಂದು ಕಿವಿ ಮಾತು ಕೊಟ್ಟರು, ನಿಮ್ಮ ಕೈಯಾಗ ಏನಪ್ಪ ಲಿವರ್ ನಿಮ್ಮ ಕೈಯಾಗ ಉಳಿಬೇಕಂತಂದ್ರೆ ನೀವು ಆಲ್ಕೋಹಾಲ್ ಕುಡಿಬಾರ್ದು. ಆಲ್ಕೋಹಾಲ್ ಎಲ್ಲಿಂದ ಉತ್ಪನ್ನ ಆಕತಿ? ಅದು ನಿಮ್ಮ ಮುನವಳ್ಳಿಂದನ, ಶುಗರ್ ಫ್ಯಾಕ್ಟ್ರಿಯಿಂದನ. ಈಗ ಅವ್ರು ಏನಕ್ಕೆ ಕರೆ ಕೊಟ್ರಂದ್ರೆ, ಕಬ್ಬಿನ ಹಾಲು ಕುಡೀರಿ, ಕಬ್ಬಿನ ಹಾಲಿಂದ ತಯಾರಾಕತಿ, ನೀವು ಕಬ್ಬಿನ ಹಾಲು ಕುಡೀರಿ, ಲಿವರ್ ಸ್ವಸ್ಥ ಉಳಿತೈತಿ. ಯಾರಿಗಾರ ಕಾಮನೆ ಆಗಿದ್ರೆ ನಾವು ಕಬ್ಬಿನ ಹಾಲು ಕುಡಿಯೋಕೆ ಹೇಳ್ತೀವಿ, ಕಬ್ಬು ತಿನ್ಲಿಕ್ಕೆ ಹೇಳ್ತೀವಿ, ಕಬ್ಬು ಅದನ್ನು ಕುಡೀರಿ, ಲಿವರ್ ಸ್ವಚ್ಛ ಇಡ್ರಿ ಅಂಥೇಳಿ ಅವ್ರು ಮಾತು ಕೊಟ್ಟರು. ಆ ನಿಟ್ಟಿನೊಳಗೆ ಒಂದು ಲಾಸ್ಟ್ ಮಾತು ಹೇಳಿ ನನ್ನ ಕೊನೆ ಮಾತು ಮುಗಿಸ್ತೀನಿ. ಸರು ನಮ್ದು ಇಡೀ ಅಂಗಾಂಗ ದಾನ ಒಳಗೆ 8 ಅಂಗಾಂಗ ದಾನ ಮಾಡ್ಬೋದು. ಪ್ರಪ್ರಥಮವಾಗಿ ಒಂದು ಹೃದಯ,
2 ಪುಪ್ಪುಸ, 2 ಕಿಡ್ನಿ, 1 ಯಕೃತ್ ಅಂದ್ರೆ ಲಿವರು, ಇನ್ನೊಂದು ಪ್ಯಾಂಕ್ರಿಯಾಸ್ ಅಂದ್ರೆ ಮೇದೋಜೀರಕ ಗ್ರಂಥಿ, ಅದಲ್ಲದೆ ಬೋನ್ ಮ್ಯಾರೋ ಅಂದರೆ ಅಸ್ಥಿ ಮಜ್ಜ ಅಂತೇವಿ. ಈ ಎಲ್ಲನೂ ಕೊಟ್ಟಾಗ ದೇವರು ನಮ್ಮ ಈ ಸೃಷ್ಟಿಕರ್ತನಿಗೆ ನಾವು ಕೃತಜ್ಞತೆ ಹೇಳಬೇಕು. ಸರ್ ಭಾಳ ಟೈಮ್ ಆಗೈತೆ ಅಂತ ಹೇಳಲಿಲ್ಲ. ಈ ಲಿವರ್ ತೆಗೆದಾಗ ಆ ಲಿವರ್ ಚಿಗಿತೈತಿ, ಅದು ಒಂದು ಲಿವರಿಗೆ ಅಷ್ಟ ಕೊಟ್ಟಾನ, ಅದು ಚಿಗಿತೈತೆ ಅಂಥೇಳಿ ಸಿಕ್ಕಂಗೆ ಅದನ್ನು ಹಾಳು ಮಾಡ್ಕೊಂಡು ಮಾಡೋಕ್ಕಿಂತ ಇವತ್ತಿನ ಈ ಸಂದರ್ಭದಾಗ ಎಲ್ಲರೂ ಕೂಡ ಒಂದು ಏನಪ್ಪ ಅಂದ್ರೆ ಸಂಕಲ್ಪ ಮಾಡಿ ನಾವು ಇವತ್ತಂಥ ಮಹನೀಯರಿಗೆ ಮುರುಘಾಶ್ರೀ ಪ್ರಶಸ್ತಿ 2024 ಕೊಟ್ಟಿದ್ದಕ್ಕೆ ನಾವು ಸಂಕಲ್ಪ ಮಾಡಿ ಮುಂದಿನ ಒಂದು ಏನಪ್ಪ ನಮ್ಮ ಜೀವನ ಒಳ್ಳೇದಾಗಲಿ ಅಂಥೇಳಿ ನನ್ನ ಮಾತಿಗೆ ಪೂರ್ಣ ಮಾಡಿಸ್ತೀನಿ. ಧನ್ಯವಾದಗಳು ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ, ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ ಮನವೇ, ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾಗೋ ಮನವೇ ಲಿಂಗವಾಗೋ ಮನವೇ. ಬಸವಾದಿ ಪ್ರಮತರನ್ನು, ಆನಗಲ್ಲದ ಕುಮಾರೇಶ್ವರನನ್ನು ಹಾಗೂ ಅನ್ನದಾನೀಶ್ವರನನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಮ್ಮವರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುಣ್ಯಾರಣ್ಯ ಪತ್ರಿವಣ ಮಠ ನರಗುಂದ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ನಿಮಗೆಲ್ಲರಿಗೂ ಕೂಡ 4 ದಿನಗಳವರೆಗೆ ಭಾಳ ಚೆನ್ನಾಗಿ ಎಲ್ಲರ ಮನ ಮುಟ್ಟುವ ಹಾಗೆ ಪ್ರವಚನ ನೀಡಿದ ಯುವಯತಿಗಳು, ಪರಮ ಪೂಜ್ಯರಾದ ಶ್ರೀ ಪೂಜ್ಯ ಅಡವಿಸಿದ್ದೇವರು ಅಡವಿಸಿದ್ದೇಶ್ವರ ಮಠ ತಾರ್ಯಾಳ ಪೂಜ್ಯರಲ್ಲಿ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮವರೇ ಆದ ಶ್ರೀ ವೇದಮೂರ್ತಿ ಮಡವಾಳ ಸ್ವಾಮಿಗಳು ಹಿರೇಮಠ ಸಿಂಧೋಗಿಯವರಲ್ಲಿ ಕೂಡ ಶರಣೆಂದು ಇಲ್ಲಿವರೆಗೆ ಭಾಳ ಚೆನ್ನಾಗಿ ಮಾತನಾಡಿದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಈ ವೇದಿಕೆಯಿಂದ ನಿರ್ಗಮಿಸಿದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಹಿರಣ್ಣ ಕಡಾಡಿಯವರಲ್ಲಿ ಹಾಗೂ ಸನ್ಮಾನ್ಯ ವಿರೂಪಾಕ್ಷ ಮಾಮಾನಿಯವರಲ್ಲಿ ಶರಣೆಂದು ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶ್ರೀ MR ಗೋಪಶೆಟ್ಟಿ ಅವರಲ್ಲಿ, ಸನ್ಮಾನ್ಯ ಶ್ರೀ ರವೀಂದ್ರ ಭೂ ಯಲಗಾರ್ ಅವರಲ್ಲಿ, ಸನ್ಮಾನ್ಯ ಶ್ರೀ ಪಂಚನಗೌಡರು ದಾಮನಗೌಡರಲ್ಲಿ, ಸನ್ಮಾನ್ಯ ಅರುಣ್ ಗೌಡರು ಪಾಟೀಲ್ ಅವರಲ್ಲಿ, ಸನ್ಮಾನ್ಯ ಶ್ರೀ ಶ್ರೀಕಾಂತ್ ಮಿರಾಜ್ಕರ್ ಅವರಲ್ಲಿ, ಸನ್ಮಾನ್ಯ ಶ್ರೀ ಶಂಕರನ ಗಯ್ಯಾಳಿ ಅವರಲ್ಲಿ ಶರಣೆಂದು ಈ ಇವತ್ತಿನ ದಿನ ಈ ಎಲ್ಲ ಸಭೆ ಭಾಳ ಚೆನ್ನಾಗಿ ತುಂಬ ಬಂದಿದೆ. ಅಂದ್ರೆ ನಮ್ಮೂರಿನ ಪ್ರಸಿದ್ಧ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಗೋಪಶೆಟ್ಟಿ ಅವರಿಗೆ ಮುರುಘಾಶ್ರೀ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಮಹೇಶ್ ಗೋಪಶೆಟ್ಟಿ ಅವರೇ. ನಿಮಗೆಲ್ಲರಿಗೂ ಕೂಡ ನಮ್ಮ ಡಾಕ್ಟರ್ ಮುಂದಿನ ಸಲ ಅವ್ರಿಗೆ ಉಪನ್ಯಾಸ ಹಚ್ಚಿರ್ ಚಲೋ ಆಗ್ತಾವೆ. ನಾವು ಡಾಕ್ಟರ್ ರಾಮನ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಈ ನಿಮಿಷದಾಗ. ಡಾಕ್ಟರ್ ರಾಮನ್ ಅವರವರೇ, ಎಲ್ಲ ತಾಯಂದಿರೇ ಹಾಗೂ ಯುವಕರೇ, ಪತ್ರಿಕಾ ವರದಿಗಾರರೇ, ಎಲ್ಲರಿಗೂ ಶರಣಾರ್ಥಿಗಳು. 9:30 4 ದಿನದ ಕೂಡ ಮಾತಾಡಿ 4 ತಾಸು ಆಗ್ತದೆ. ಗುರುಗಳು ನಿನ್ನೆ ಅಪ್ನಿಪಡಿಸ್ಯಾರ. ನಮ್ಮ ಪೂಜ್ಯ ಗುರು ಹುಬ್ಬಳ್ಳಿಯ ಸನ್ನಿಧಿಯವರು ಭಾಳ ಮಾತಾಡೋಲ್ಲ ಅಜ್ಜರ ಅಂತ ನಿನ್ನೆ ಅಪ್ನಿಪಡಿಸ್ಯಾರ. ಇವತ್ತು ಭಾಳ ಖುಷಿ ಅನ್ನಿಸ್ತು. ಇವತ್ತು ಹಲವಾರು ಜನರಿಗೆ ಈ ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯರ ಒಂದು ಸಭೆ ಕರಿತೇವೆ ಮಠದಾಗ. ಎಲ್ಲ ಹಿರಿಯರು ಏನಲ್ಲಿ ಕೂಡಿದಂಥ ಎಲ್ಲ ಹಿರಿಯರು ಒಂದು ಚರ್ಚೆ ಮಾಡ್ತಾರೆ, ಯಾರಿಗೆ ಕೊಡ್ಬೇಕು ಈ ವರ್ಷ ಅಂತೇಳಿ. ಎಲ್ಲರ ನಿರ್ಣಯ ಈ ವರ್ಷ ನಮ್ಮ ಡಾಕ್ಟರ್ ಮಹೇಶ್ ಗೋಪಶೆಟ್ಟಿ ಅವರಿಗೆ ಪ್ರಶಸ್ತಿ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಭಾಳ ಖುಷಿ ಆಗ. ಎಂಥ ಬೆಂಗಳೂರಿನಲ್ಲಿ ಇದ್ದುಕೊಂಡು ಎಷ್ಟು ಕೆಲಸ ಮಾಡ್ಯಾರ ಇವತ್ತು ಅವರು. ನಮ್ಮ ಮುನ್ವಳಿ ಕೀರ್ತಿ ತರುವಂಥ ಕೆಲಸ ಮಾಡ್ಯಾರ. ಒಂದು ಊರನ್ನು ಒಂದೊಂದು ಊರಿಗೆ ಈಗ ಪ್ರಾರಂಭದಲ್ಲಿ ಮುರುಗೋಡು ಅಜ್ಜವ್ರದ್ದು ಹೇಳಿದ್ರು. ಇವತ್ತು ಮುರುಗೋಡು ಅಜ್ಜನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಇವತ್ತು ನೀವೆಲ್ಲ ಮುನ್ವಳಿಯವರು ಸಾಕಷ್ಟು ಜನ ಇವತ್ತು ಮುರುಗೋಳಕ್ಕೆ ಹೋಗಿ ಬರ್ತೀರಿ, ಗದಗಿ ದರ್ಶನ ತೊಗೊಂಡ್ಬರ್ತೀರಿ. ನೀವೆಲ್ಲ ಅಜ್ಜನ ಮಹಿಮೆನೇ ಆಗೇ. ಇವತ್ತು ನಾವು ಭಾಳ ವಿಚಾರ ಮಾಡಿ ಈ ಸಲ 19ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಅನೇಕ ನಮ್ಮ ಗಣ್ಯ ವ್ಯಕ್ತಿ ನಮ್ಮ ಸಮಾಜದಲ್ಲಿ, ಅವರು ಆಟ ರುದ್ರಗೌಡರು ಇರ್ಬೋದು, ಶಿರಸಂಗಿ ಲಿಂಗರಾಜರು ಇರ್ಬೋದು, ವಾರದ ಮಲ್ಲಪ್ಪನವ್ರು ಇರ್ಬೋದು, ಅವ್ರ ಕೊಡುಗೆ ಭಾಳ ದೊಡ್ಡದು. ಅದು ನಮ್ಮ ಜನರಿಗೆ ಮುಟ್ಟಬೇಕಲ್ಲ. ಇವತ್ತು ಯಾರೋ ಆಟ ರುದ್ರಗೌಡರು ಅಂದ್ರೆ ಯಾರೋ ಇರ್ಬೋದು ಬಿಡು. ಲಿಂಗರಾಜ ಅಂದರೆ ತ್ಯಾಗಿವ್ರು ಅಂತಾರೆ, ನಮಗೇನಾದ್ರೆ ಇತಿಹಾಸ ಬರ್ತಿಲ್ಲ. ಆದರೆ ಈ ಸಲ ಲಿಂಗರಾಜರು ಹೇಗೆ ಕೆಲಸ ಮಾಡಿದರು, ರುದ್ರಗೌಡರು ಹೇಗೆ ಕೆಲಸ ಮಾಡಿದ್ರು ಅನ್ನೋದು ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟವ್ರು ನಮ್ಮ ತಾರ್ಯಾಳದ ಪೂಜ್ಯರಿಗೆ. ಅದೇ ಈ ಮುನ್ವಳಿಗೆ ಭಾಳ ದೊಡ್ಡ ಇತಿಹಾಸ ಇದೆ. ಇವತ್ತು ಮುನಿಗಳ ಹಳ್ಳಿ ಇದು.
ಋಷಿ ಮುನಿಗಳು ಸಾವಿರಾರು ವರ್ಷಗಳು ಇಲ್ಲಿ ತಪಸ್ಸು ಮಾಡ್ರಿ, ನಾಡಿಗೆ ಇದಕ್ಕೆ ಅದಕ್ಕೂ ಕೊರತೆ ಇಲ್ಲ. ಇಲ್ಲಿ ನಾವೆಲ್ಲ ಸುಖವಾಗಿ ಚೆನ್ನಾಗಿದ್ದೇವೆ ಅಂದರೆ ಪಂಚಲಿಂಗೇಶ್ವರನ ಆಶೀರ್ವಾದ ಆಗಿದೆ. ಮುನಿಗಳು ಅನೇಕ ಮುನಿಗಳಿವೆ, ಅವ್ರ ತಪಸ್ಸಿನ ಫಲ ನಮಗೆಲ್ಲ ಸಿಕ್ಕಿದೆ. ಇವತ್ತು ಗೋಪಶೆಟ್ಟಿ ಅವ್ರ ಮನೆತನ ಇವತ್ತು ನಾ ಯಾಕೆ ಹೇಳ್ತಾನೆ ನನ್ನ ಪೂಜ್ಯರ ಬಗ್ಗೆ ಎಲ್ಲ ಹೇಳಿದಿವತ್ತು. ಮುನವಳ್ಳಿಯಲ್ಲಿ ಭಾಳ ಶ್ರೇಷ್ಠವಾದ ಮಂತಾನ ಅದು ಗೋಪಶೆಟ್ಟಿ ಅವ್ರ ಮಂತಾನ. ಇವತ್ತು ಹಲವಾರು ಮಂತಾನಗಳು ಇವತ್ತು ಪಂಚಲಿಂಗೇಶ್ವರ ದೇವಸ್ಥಾನ ಇಷ್ಟೆಲ್ಲ ಚೆನ್ನಾಗಿ ಆಗಿದೆ ಅಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರು ಪಂಚಪ್ಪ ಗೋಪಶೆಟ್ಟಿ ಅವರು. ಪ್ರಾಮಾಣಿಕವಾಗಿ ಕೆಲಸ ಇಲ್ಲ, ಇಂಥ ಪ್ರಾಮಾಣಿಕ ವ್ಯಕ್ತಿಗಳು ಸಿಗುವುದಿಲ್ಲ. ವ್ಯಾಪಾರದ ಜೊತೆಗೆ ದೇವಸ್ಥಾನದ ಅಧ್ಯಕ್ಷರಾಗಿ ಜೀರ್ಣೋದ್ಧಾರ ಮಾಡಿ ಜಾತ್ರೆಯನ್ನು ಕಾರ್ತಿಕವನ್ನು ವೈಭವದಿಂದ ನಡೆಸಿಕೊಟ್ಟವರು ನಮ್ಮ ಪಂಚಪ್ಪ ಗೋಪಶೆಟ್ಟಿ ಅವರು. ಗೋಪಶೆಟ್ಟಿ ಅವ್ರ ಮಂತಾನ ನೋಡಿ ಇಲ್ಲಿ ಎಷ್ಟೊಂದು ಹೊಂದಾಣಿಕೆ ಅಂದರೆ ಈ ಗೋಪಶೆಟ್ಟಿ ಅವರು ಬಾಳಿಯವರು ಅಂದ್ರೆ ನಮ್ಮ ಊರಿಗೆ ಅಡ್ಕೊಂಡಿದ್ದಂಗೆ. ನಮ್ಮ ಗುರಮ್ಮಕ್ಕವ್ರದ್ದು ಬಾಳಿಯವ್ರ ಮಂತಾನ, ಸಂಗಪ್ಪನವ್ರ ಮಗಳು. ಆಮೇಲೆ ಗೋಪಶೆಟ್ಟಿ ಅವರು ನಮ್ಮ ಶ್ರೀಶೈಲ ಗೋಪಶೆಟ್ಟಿ ಅವರು ಧರ್ಮಪತ್ನಿ ಆಗಿ ಗುರಮ್ಮಕ್ಕವರು ಎಂಥ ಮಕ್ಕಳಿಗೆ ಜನ್ಮ ಕೊಟ್ರು ಅಂದ್ರೆ ಒಳ್ಳೆಯ ಸಂಸ್ಕಾರವಂತ ಮಕ್ಕಳಿಗೆ ಜನ್ಮ ಕೊಟ್ರು. ನೋಡಿ ಮಹೇಶ್ ಎಷ್ಟು ನೀವೆಲ್ಲ ಆನಂದ ಪಟ್ರಿ. ಇವತ್ತು ಮುನವಳ್ಳಿ ಎಲ್ಲದಕ್ಕೂ ಪ್ರಸಿದ್ಧ ಅಂತಿದ್ದಾರೆ. ಏನಕ ಸುಗರ್ಸ್ ಆದಮೇಲೆ, ದೇವಸ್ಥಾನ ಆದಮೇಲೆ ಈಗ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ನಮ್ಮ ಮುನವಳ್ಳಿ ಯಾರಿಂದ ಪ್ರಸಿದ್ಧವಂತ ಇದೆ ಅಂದ್ರೆ ಡಾಕ್ಟರ್ ಮಹೇಶ್ ಗೋಪಶೆಟ್ಟಿ ಅವರಿಂದ ಪ್ರಸಿದ್ಧವಂತ ಇದೆ. ನೋಡಿ ಬೆಂಗಳೂರು ಇದ್ಕೊಂಡು ಎಲ್ಲೋ ವಿದೇಶದಲ್ಲಿ ಹೋಗ್ಬೋದಾಗಿತ್ತು, ಅವರು ಅಲ್ಲೇ ಕೆಲಸ ಮಾಡ್ಬೋದಾಗಿತ್ತು. ನಾ ಬೆಳಿಗ್ಗೆ ಹೇಳಿನಲ್ಲ, ತಿಂಗಳಿಗೆ 30 40 ಲಕ್ಷ ಪಗಾರ ಪೇಮೆಂಟ್ ಕೊಡ್ತೀವಿ ಅಂದರು ಬೇಡ ಅಂದ್ರೆ ಅವರು ನಾನು ರಾಜ್ಯದಲ್ಲಿ ಇದ್ಕೊಂಡು ಸೇವೆ ಮಾಡ್ತೀನಿ ಅಂತ. ಈ ಭಾವನೆ ಎಲ್ಲರಲ್ಲಿ ಬರಬೇಕು. ಇವತ್ತು ಭಾಳ ಖುಷಿ ಅನ್ನಿಸ್ತದೆ. ಇವತ್ತು ಪ್ರಶಸ್ತಿ ಕೊಡುವಾಗ ಭಾಳ ಸಂತೋಷ ಆಯ್ತು. ಇವತ್ತು ಗುರಮ್ಮಕ್ಕವರು ಭಾಳ ಕಷ್ಟಪಟ್ಟು ಅವ್ರನ್ನ ಉಚ್ಚಾರ. ಇವತ್ತು ಬಂದಾಗ ಮಠದಲ್ಲಿ ಬಂದಾಗ ಅನೇಕ ವಿಚಾರಗಳನ್ನ ಹೇಳ್ತಿದ್ರು. ಇವತ್ತು ನಮ್ಮ ಅಕ್ಕನ ಬಳಗಿದೆ. ಇವತ್ತು ಅಕ್ಕ ಮಾದೇವಿ ಮಾಡೋದು ಅಕ್ಕನ ಬಳಗ. ಸ್ವಲ್ಪ ಹಿಂದೋಗಿ ವಿಚಾರ ಮಾಡ್ತೇನೆ ನಾ ಮಠಕ್ಕೆ ಬಂದ ಮೇಲೆ ಅಕ್ಕವರು ಗುರಮ್ಮ ಅಕ್ಕವರು ಆ ಅಕ್ಕನ ಬಳಗ ಅಧ್ಯಕ್ಷರಾಗಿ 15 ವರ್ಷ ಸೇವೆ ಮಾಡಿದ್ರು. ಇವತ್ತು ಭಾಳ ಚೆನ್ನಾಗಿ ಆ ಅಕ್ಕ ಮಾದೇವಿ ಮಠ ಎಲ್ಲರೂ ಹೋಗ್ತಿದ್ರು ಬರ್ತಿದ್ರು. ಅಕ್ಕನ ಬಳಗದ ಮುಖಾಂತರ ಏನೇನು ಕೆಲಸ ಮಾಡಿದ್ರು ಅಂದ್ರೆ ಶಿವಾನುಭವವನ್ನು ಪ್ರಾರಂಭ ಮಾಡಿದರು. ಮನೆಯಲ್ಲಿ ಮಹಾಮನೆಯನ್ನು ವಚನ ಮುಖಾಂತರ ನಮ್ಮ ಮುನವಳ್ಳಿಯಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಬಸವ ತಿಳಿಸಿದವರು ಗುರಮ್ಮಕ್ಕಳನ್ನು ಕೂಡ ಯಾರೂ ಮರಿಬಾರದು. ಅದು ಹಿಂದೆ ಹಲವಾರು ತಾಯಂದಿರಿದ್ದರು. ನಾ ಬಂದ ಮೇಲೆ ಈ ಕಾರ್ಯ ಅವ್ರದ್ದು ಒಂದು ದೊಡ್ಡ ಅಕ್ಕನ ಬಳಗ ಇತ್ತು. ನಾ ಇವತ್ತು ನೆನೆಸ್ಬೇಕಾಗ್ತದೆ. ನಾನು ಅನೇಕ ನಮ್ಮ ತಾಯಂದ್ರ ಗುರಮ್ಮಕ್ಕವ್ರ ಜೊತೆಗೆ ಅನೇಕ ತಾಯಂದರು ಇವತ್ತು ಎಷ್ಟು ಅವ್ರು ಕಾಳಜಿ ಇದ್ರಂದರೆ ನಮ್ಮ ಗುರಮ್ಮಕ್ಕವರು ಬರೀ ಮಹೇಶ್ವರಿಗೆ ತಾಯಿ ಆಗಲ್ಲ, ನನಗೂ ಕೂಡ ತಾಯಿಯಾಗಿ ಕೆಲಸ ಮಾಡ್ತಾರೆ ನಮ್ಮ ಗುರಮ್ಮಕ್ಕವ್ರು. ಇವತ್ತು ಅಷ್ಟು ಅಭಿಮಾನ ಮಠದ ಬಗ್ಗೆ. ಅವ್ರ ಜೊತೆ ಇಲ್ಲಿ ನಾನು ಲಿಂಗಕ್ಕೆ ಪ್ರೇಮಕ್ಕ ಸೊಬ್ರದವ್ರನ್ನ ಇವತ್ತು ನೆನಪಿಗೆ ಸೊಬ್ರದ ಅಕ್ಕಾರಿದ್ರು ಅವ್ರ ಜೊತೆ. ಅವ್ರು ಎಷ್ಟು ಮಠದ ಬಗ್ಗೆ ಅಭಿಮಾನ ಅವರೆಲ್ಲ ಇವತ್ತು ನೆನೆಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಪುಷ್ಪಾತಾಯಿ ಜೇವರು ಅವರು ಇವತ್ತು ಅವ್ರ ಜೊತೆ ಇರ್ತಿದ್ರು. ಅವರು ಬರ್ರಿ ಮಠಕ್ಕೆ ಬರ್ರಿ ಅಂತಿದ್ರು. ಶಿವಾನುಭವಕ್ಕೆ ಬರ್ರಿ, ಕಾರ್ಯಕ್ರಮ ಬರ್ರಿ, ಅಜ್ಜಾರಿಗೆ ಪ್ರಸಾದ ತೊಗೊಂಬರ್ರಿ. ಸಮಾಜದ ಮಗ ಅಜ್ಜಾರು ನಾವು ಜೋಪಾನ ಮಾಡ್ಬೇಕಂತೇಳಿ ಹಗಲಿರೂ ಸೇವೆ ಮಾಡಿದವರು ನಮ್ಮ ಗುರಮ್ಮಕ್ಕಾರಿ. ಇವತ್ತು ಅದಕ್ಕಾಗಿ ಅವರು ದೇವರಿಗೆ ಇಂಥ ಉತ್ತಮವಾದ ಮಗನ ಕೊಟ್ಟಿದ್ದಾರೆ. ಭಾಳ ಎಲ್ಲರೂ ಖುಷಿಯಾಗಿದ್ರಿ. ವೇದಿಕೆ ಮೇಲೆ ಹಲವಾರು ಎಲ್ಲರೂ ಶ್ಲಾಘನೆ ಮಾಡಿದ್ರಿ. ಇವತ್ತು ನೋಡಿ ಎಷ್ಟು ಕಸಿ ಮಾಡೋದಂದ್ರೆ ನಗರದು ಲಿವರ್ ಕಸಿ ಮಾಡೋದು 2,000 ಜನರ ಪ್ರಾಣವನ್ನು ಯಾರಾದರೂ ಉಳಿಸಿದರೆ ಅದು ಡಾಕ್ಟರ್ ಮಹೇಶ್ ಗೋಪಶೆಟ್ಟಿ ಅನ್ನೋದನ್ನು ನಾವು ಯಾರು ಮಾಡಿರ್ಬೇಕಂತವ್ರು. ಇವತ್ತು ಮುನವಳ್ಳಿ ಅದಕ್ಕೆ ಗೋಪಶೆಟ್ಟಿ ಅವ್ರ ಮಂತಾನ ಬಾಳಿಯವ್ರ ಮಂತಾನ. ನಾನು ಇವತ್ತು ಸೋಮಶೇಖರ್ ಮಠಕ್ಕೂ ಒಂದು ಇತಿಹಾಸ ಇದೆ. ಇದಕ್ಕೆ ಮೀಸಲು ಭಕ್ತರಂದರೆ ಬಾಳಿಯವರು ದೇವನಗಾವಿ ಅವರು. ನಾವು ಎಮ್ ಕೆ ಅವರು ನೆನೆಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಎಮ್ ಕೆ ದೇವನಗಾವಿ, ಸಿ ಕೆ ದೇವನಗಾವಿ ಅವ್ರನ್ನ ಇವತ್ತು ಅವ್ರು ಸದಾ ಮಠದ ಮೀಸಲು ಭಕ್ತವ್ರು. ಎಲ್ಲ ಮಠದ ಚರಿತ್ರೆಯಲ್ಲೇ ಬರ್ತದೆ. ನಾಳೆ ಮಠದ ಒಂದು ಗ್ರಂಥ ಬಿಡುಗಡೆ ಆಗ್ತದೆ. ಅವರೆಲ್ಲ ನಾವು ಬರ್ದೇವೆ. ಇವತ್ತು ನಮ್ಮ ಸರ್ ಮೂರಾಮ್ಕರ್ ಸರ್ ಎಲ್ಲ ಇತಿಹಾಸವನ್ನು, ಊರಿನ ಇತಿಹಾಸ ಇರ್ಬೋದು, ಮಠದ ಇತಿಹಾಸ ಇರ್ಬೋದು, ಎಲ್ಲವನ್ನು ಕ್ರೋಢೀಕರಿಸಿ ಭಾಳ ಯೋಗ್ಯವಾದ ಗ್ರಂಥ ನಾಳೆ ಅದು ಬಿಡುಗಡೆ ಆಗ್ತದೆ. ಅದರಲ್ಲಿ ಎಲ್ಲ ಮುನ್ವಡಿದೆ. ಮಠ ಹೆಂಗಾಯಿತು, ಯಾರು ಸಹಕಾರ ಮಾಡಿದರು ಆ ಬುಕ್ನಲ್ಲಿ, ಆ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ನಮ್ಮ ಮೂರಾಮ್ಕರ್ ಸರ್ ಬರೆದಿದ್ದಾರೆ. ನಾಳೆ ಅದು ಉದ್ಘಾಟನೆ ಆಗ್ತಾನಂತ ಮಾತನ್ನು ಹೇಳಿ ಇವತ್ತು ವೇದಿಕೆ ಮೇಲೆ ನಮ್ಮ ನರಗುಂದ ಅಜ್ಜಾರು ಬಂದವರು. ಅವ್ರ ಆಶೀರ್ವಚನಕ್ಕೆ ನೀವೆಲ್ಲ ಕುಂತೀರಿ. ಯಾಕಂದ್ರೆ ತಾಯಂದ್ರ ಕಷ್ಟ ನಮಗೆ ಗೊತ್ತಾಗ್ತದೆ. 7 ಗಂಟೆಗೆ ಕುಂತೀರಿ. ಇವತ್ತು ಕಾಲು ಮಾತಾಡಕತ್ತಾಗ 7 ಗಂಟೆಗೆ ಬಂದು ಕುಂತೀರಿ. ಇವತ್ತು ಅಜ್ಜಾರ ಆಶೀರ್ವಚನ ಕೊಡೋಕೆ ಹೇಳೋಣ. ಇವತ್ತು ಭಾಳ ಮನಸ್ಸು ತುಂಬಿ ನಮ್ಮ ಪಂಚನಗೌಡರು ಕೂಡ ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ. ಯಾಕಂದರೆ ಮಠದ ಬಗ್ಗೆ ಅಭಿಮಾನ ಇವತ್ತು ನಮ್ಮ ಬೆನ್ನೆಲುಬಾಗಿ ಅವ್ರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಹಕಾರಿ ಧುರೀಣರಾಗಿ ಹಲವಾರು ಕಡೆ ಹೋರಾಟವನ್ನು ಮಾಡಿ ಭಾಳ ಅವರು ಕೂಡ ಕೊಡುಗೆ ಕೊಡ್ತಾ ಇದ್ದಾರೆ. ಮಿರಜ್ಕರ್ ಮಾತನಾಡಿದ್ರು. ಇವತ್ತು ಎಷ್ಟು ಚೆನ್ನಾಗಿ ಅಜ್ಜನ ಬಗ್ಗೆ ಹೇಳಿದರು. ಇವತ್ತು ನೋಡ್ರಿ, ಇಂಥ ಒಂದು ಗಜಾನನ ಶಾಲೆಯ
ಅಧ್ಯಕ್ಷರಾಗಿ ಇವತ್ತು ಅವರು ಕೂಡ ಶಿಕ್ಷಣದಲ್ಲಿ, ಯಾಕಂದ್ರೆ ಎಲ್ಲ ಒಂದು ಕೆಲಸ ಮಾಡಬೇಕು, ಒಂದೊಂದು ರಂಗದಲ್ಲಿ ಗುರುತಿಸ್ಕೋಬೇಕು. ಇವತ್ತು ಭಾಳ ಚೆನ್ನಾಗಿ ಸಂಸ್ಕಾರವಂತ ಶಿಕ್ಷಣವನ್ನು ನಮ್ಮ ಮಿರಸ್ಕವರು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಭಗವಂತ ಆಶೀರ್ವಾದ ಇಲ್ಲ ಅಂತೇಳಿ ನಮ್ಮ ಮಡವಾಳಯ್ಯನವರು ಅವರು ಜ್ಯೋತಿಷ್ಯಾಸ್ತ್ರದ ಮುಖಾಂತರ, ಪಂಚಾಂಗ ನೋಡೋ ಮುಖಾಂತರ ಹಲವಾರು ಈ ಭಾಗದಲ್ಲಿ ಎಲ್ಲರ ಜನರ ಜೊತೆ ಸ್ಪಂದಿಸಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಬಸವಲಿಂಗೇಶ್ವರ ಆಶೀರ್ವಾದ ಇಲ್ಲ ಅಂಥೇಳಿ ಇಲ್ಲಿ ಜೊತೆಗೆ ನಮ್ಮ ಎಮ್ ಆರ್ ಗೋಪಶೆಟ್ಟಿ ಅವರು ಭಾಳ ಅವರು ಇಷ್ಟು ಕಾಳಜಿ ಮಠದ ಬಗ್ಗೆ ನೀವೆಲ್ಲ ಕೇಳ್ತಿರ್ಬೋದು. ಇವತ್ತು ಈ ಸಲ ಯಾಕೆ ಜರ ವರ್ಷ ಹಿರಿಯರ ಇರ್ತಿದ್ರಲ್ಲ ವೇದಿಕೆ ಮೇಲೆ, 8-10 ವರ್ಷ ಯಾಕೆ 15 ವರ್ಷದ ಹಿಂದೆ ಗೌರವಿಸಿದ್ದು ನಾವು, ಈಗ ಯಾಕೆ ಅಜ್ಜಾರಿಗೆ ವಿಚಾರ ಬಂತಂತೇಳಿ ಇವತ್ತು ನಾ ಮಠಕ್ಕಾದ 25 ವರ್ಷ ಇವತ್ತು ನಾ ಸೇವೆ ಮಾಡಾಕತ್ತೇನಲ್ಲ, ಇದಕ್ಕೆ ಕಾರಣ ಯಾರು ಇದ್ರಂತೆ ನಮ್ಮೆಲ್ಲ ಹಿರಿಯರು ಎಮ್ ಆರ್ ಗೋಪಶೆಟ್ಟಿ ಅಂತವ್ರು. ಅಂದಿನಿಂದ ಇಂದಿನವರೆಗೆ ಇವತ್ತು ಎಡಬಡದೆ ಮಠಕ್ಕೆ ಬಂದು ಇವತ್ತು ನಮ್ಮ ಬಗ್ಗೆ ಚಿಂತನೆ ಮಾಡೋದು, ಹಿಂಗಿರ್ಬೇಕು ಹಂಗಿರ್ಬೇಕು, ಅಜ್ಜಾರ ಬಗ್ಗೆ ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಹೇಳೋರು ಎಮ್ ಆರ್ ಗೋಪಶೆಟ್ಟಿ ಅವರು. ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಅಧ್ಯಕ್ಷರಾಗಿ ಇವತ್ತು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಮಠದ ಬಗ್ಗೆ ಇವತ್ತು ಅವ್ರ ಅಭಿಮಾನ ಇವತ್ತು. ಯಾಕಂದರೆ ಇಲ್ಲಿ ಏನು ಕುಂತಾರಲ್ಲ, ಇಲ್ಲಿ ನಮ್ಮ ರವೀಂದ್ರ ಯಲಗಾರ ಅವರು ಇವತ್ತು ನೆನೆಸ್ಬೇಕಾಗ್ತಾ. ಇವತ್ತು ಭೂಪಾಲಪ್ಪ ಯಲಗಾರ ಅವರು ಚಿರಂಜೀವಿಯಾಗಿ ಇವತ್ತು ಶುಗರ್ ಫ್ಯಾಕ್ಟ್ರಿ ಆಗೈತಂದ್ರೆ ಅವ್ರ ತಂದೆಯವ್ರಿಗೆ ಭೂಪಾಲಪ್ಪ ಯಲಗಾರ ಅವರೇ ಕಾರಣ. ಇವತ್ತು ಅಂಥವ್ರು ಚಿರಂಜೀವಿಯಾಗಿ ಇವತ್ತು ರವಿ ಯಲಗಾರ ಅವರು ಸಹಕಾರಿ ಧುರೀಣರು, ಇವತ್ತು ಸಂಸ್ಥೆ ಕೋಶಾಧ್ಯಕ್ಷರು. ಇವತ್ತು ನಾವು ಒಂದು ಮಾತು ಹೇಳ್ತೇನೆ, ಹೆಂಗಂದ್ರೆ ಒಂದು ಸಂಸ್ಥೆ ಬೆಳೆಯಕತ್ತಂದ್ರೆ ಇನ್ನೊಬ್ರು ಆ ಸಂಸ್ಥೆಗೆ ಸಾಲ ಕೊಡೋದಿಲ್ಲ. 1-2 ಮಾತು ಯಾಕಂದ್ರೆ ಕೇಳಬೇಕಾಗ್ತದೆ. ಇವತ್ತು ನಾ ಡಿಗ್ರಿ ಕಾಲೇಜ್ ಪ್ರಾರಂಭ ಮಾಡಬೇಕಾದ್ರೆ 14 ಲಕ್ಷ ಡಿಪಾಸಿಟ್ ಮಾಡಬೇಕಾಗಿತ್ತು. 14 ಲಕ್ಷ ರವಿ ಸಹಕಾರಿ ಫೋನ್ ಹಚ್ಚಿನಿ ನಾನು, ಸಹಕಾರ ಕಾಲೇಜ್ ಪ್ರಾರಂಭ ಮಾಡಬೇಕಾಗೈತಿ, 14 ಲಕ್ಷ ಲೋನ್ ಕೊಡ್ರಿ ಅಂತೇಳಿ. ಒಂದೇ ಮಾತಿಗೆ ಇವತ್ತು ಅವ್ರ ಸೊಸೈಟಿಯಿಂದ ದಿ ಮುನ್ನೋಳಿ ಅರ್ಬಿಂದ ನಮಗೆ ಸಾಲ ಕೊಟ್ಟರು ಅವರು. ಇವತ್ತು ಸಂಸ್ಥೆ ಬೆಳಿಬೇಕಾದ್ರೆ ಅವ್ರು ಕೊಟ್ಟಂಥ ಸಾಲ ಇವತ್ತು ಅಂದ್ರೆ ಯಾರು ಕೊಡುದಿಲ್ಲ. ಇವತ್ತೆ ಎಲ್ಲೇನು ಕೊಡ್ತಾರೆ, ಅಜ್ಜಾರ ಸಂಸ್ಥೆ ಬೆಳೆದ ಕೊಡಬೇಡ ಮಂದಿ ಭಾಳ ಐತೆ ಇವತ್ತು. ಆದ್ರೆ ಅವ್ರ ದೊಡ್ಡ ಗುಣ ಅದ. ಇಂಥ ಹೃದಯ ಶ್ರೀಮಂತಿಕೆ ಬೇಕು ಇವತ್ತು. ಅಂಥ ಹೃದಯ ಶ್ರೀಮಂತಿಕೆ ನಮ್ಮ ರವಿಯನ ಯಲಗಾರಲ್ಲಿದೆ ಇವತ್ತು. ಅದಕ್ಕೆ ನಾವೆಲ್ಲ ನೆನೆಸ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳಿ ಇಲ್ಲಿ ಶಂಕರಣ್ಣ ಗಯ್ಯಾಳಿ ಅವ್ರನ್ನ ಕೂಡ ಸನ್ಮಾನ. ಅವ್ರ ತಂದೆಯವರು ಚನ್ನಬಸಪ್ಪ ಗಯ್ಯಾಳಿ ಅವರು, ನೀವೆಲ್ಲ ನೋಡ್ರಿ. ಆ ಮನುಷ್ಯನ ಬಿಸಿಲ ನೆನೆಸ್ಬಾರ್ದು, ಇಂಥ ತಂಪತ್ನ ನೆನೆಸ್ಬೇಕು. ಇವತ್ತು ದೊಡ್ಡ ಕೊಡುಗೆ ಅವ್ರದ್ದು ಮಠಕ್ಕೆ. ತಂದೆ ಸ್ಥಾನದಲ್ಲಿ ಇದ್ಕೊಂಡು ಕೆಲಸ ಮಾಡಿದರು. ಎಷ್ಟು ಅಭಿಮಾನ. ತಂದೆ ಚನ್ನಬಸಪ್ಪನವ್ರು ಈಗಿದ್ರೆ, ಈಶಾಪದ ಚನ್ನಬಸಪ್ಪ ಇದ್ದರೆ ಇನ್ನೂ ಭಾಳ ಖುಷಿ ಪಡ್ತಿದ್ರು ಅವರು. ಅಷ್ಟು ನಮ್ಮ ಮಠದ ಬಗ್ಗೆ ಅಭಿಮಾನ. ಅಂಥವ್ರು ಇವತ್ತು ಗೌರವ ಮಾಡಿದ್ದೇವೆ. ಅವರು ಕೂಡ ನಮ್ಮ ಮಠಕ್ಕೆ ಹೆಗಲಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಅರುಣಗೌಡರು ಪಾಟೀಲ್ರಿ, ಇವತ್ತು ಅರುಣಗೌಡರು ಪಾಟೀಲರು ಕೂಡ ನಮ್ಮ ಸಂಸ್ಥೆ ಉಪಾಧ್ಯಕ್ಷರಾಗಿ ಎಲ್ಲರ ಜೊತೆ ಬೆರೆತು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರ ತಂದೆಯವರು ಇವತ್ತು ಪಿ ಡಿ ಪಾಟೀಲ್ರು ನೋಡ್ರಿ. ಇವತ್ತು ಎಂಥ ಅಭಿಮಾನ ಪಿ ಡಿ ಪಾಟೀಲ್ರು ಅಂದರೆ, ನಾನು ರಾತ್ರಿ 12 ಗಂಟೆಗೆ ಬರಲಿ 1 ಗಂಟೆಗೆ ಬರಲಿ ಬರೋದು ಅವ್ರ ಮನೆ ಒಂದು ಪಟ್ನ ಕರ ತೆಗೆದು ಬ್ಯಾಟ್ರಿ ಹಿಡ್ಕೊಂಡು ಬಂದು ಮಠಕ್ಕೆ ಮುಟ್ಸಾರ ಪಿ ಡಿ ಪಾಟೀಲ್ ಇರ್ತೀವಿ. ಅವು ಬೇಕಾದಾಗ ಬರಲಿ ಸರ್ ಅಂತ ಇಂಥ ಹಿರಿಯರು ಇವತ್ತು ಮಠ ಬೆಳೆದಂದ್ರೆ ಇವರೆಲ್ಲ ಕಾರಣ ತಿಳ್ಕೋರಿ. ನೀವು ಇವತ್ತು ಶಿವನಗೌಡ್ರು ಇರ್ಬೋದು, ಗಂಗಪ್ಪ ಹಂಪನ್ನವ್ರು, ಸಿ ಪಿ ಬಾಳಿಯವ್ರನ್ನ ನಾನು ನೆನೆಸ್ತೇನೆ ಇವತ್ತಂತೆ ಮಾಡಲಿ. ಸಿ ಪಿ ಬಾಳಿಯವ್ರಂಥ ಭಕ್ತರು ಯಾರಿಗೂ ಸಿಗೋದಿಲ್ಲ ಇವತ್ತು. ಅಂತ ಆ ವ್ಯಕ್ತಿ ವಾರದಾಗ 3 ಸಲ ವಿಸಿಟ್ ಮಾಡ್ತಿದ್ರು ಅವ್ರ ಮಠಕ್ಕೆ. ತಿಳ್ಕೊರಿ ನಾವು ಬಂದ ಒಳಗೆ ಅಡುಗೆ ಮನೆಯಾಗ ಹೋಗ್ತಿದ್ರು. ಸರಿಯಾಗಿ ಅಜ್ಜಾರಿ ಪ್ರಸಾದ ಮಾಡ್ಬೇಕು, ಸೇವಕರಿಗೆ ಸರಿಯಾಗಿ ಸೇವಾ ಮಾಡ್ಬೇಕು. ಡ್ರೈವರ್ಗೆ ಹೇಳ್ತಿದ್ರೆ ನೀ ಫಾಸ್ಟ್ ಹೊಯ್ದಲ್ಲ, ಅಜ್ಜಾರಿ ನಿಧಾನಾಗಿ ಕರ್ಕೊಂಡು ಹೋಗ್ಬೇಕು. ಇಂಥ ಭಕ್ತರು ಯಾರಿಗೆ ಸಿಗ್ತಾರೆ ಇವತ್ತು? ಇಂತಿಂಥ ಭಕ್ತರು ಇವತ್ತು ಇವರೆಲ್ಲ ಸಹಕಾರ ಮಾಡಿದ್ರು ಅಂತೇಳಿ ಇವತ್ತು ಮಠ ಬೆಳೆದಿದೆ. ನಮ್ಮ ಹೆಮ್ಮೆ ಕರಿ ಕಟ್ಟಿ ಅವರು. ನಾ ಎಲ್ಲರನ್ನೂ ಕೊಂಡಾಡೆ. ನಾ ಬುಕ್ನಲ್ಲಿ ನೀವು ಇದ್ದಾಗ ನಾಳೆ ಬೆಳೆದಾಗ ಕಳಿಸ್ತೇವೆ, ಅವಾಗ ನೋಡ್ರಿ ನೀವು. ಯಾಕಂದ್ರೆ ವೇಳೆ ಭಾಳ ಆಗಿದೆ. ಜೊತೆಗೆ ನಮ್ಮ ರಾಮಣ್ಣವ್ರು ಇವತ್ತು 5 ನಿಮಿಷ ಮಾತಾಡಿದ್ರು ಕೂಡ ಮೊನ್ನೆ ರಕ್ತದಾನ ಶಿಬಿರಕ್ಕೆ ಬಂದಿದ್ರು. ಅವ್ರ ಅಧ್ಯಕ್ಷತೆಯಲ್ಲಿ ನಡೀತೀವಿ. ಅಲ್ಲಿ ಗೌರವ ಸ್ವೀಕರಿಸಿ ಭಾಳ ಚೆನ್ನಾಗಿ ಮಾತನಾಡಿದರು. ಅವರು ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಕೂಡ ಅಲ್ಲಿ ಮಠದ ಹೆಸರು ಮಾತಾಡ್ತಾರೆ ನಮ್ಮ ಡಾಕ್ಟರ್ ರಾಮಣ್ಣವ್ರು. ಇವತ್ತು ಅವ್ರ ದೊಡ್ಡ ಕೊಡುಗೆ. ಇವತ್ತು ಹಿಂದೆ ಸುಮಾರು ಒಂದು 10 ವರ್ಷದ ಹಿಂದೆ ಅವ್ರ ತಂದೆಯವರ ದೇಹವನ್ನು ಛೇದನ ಮಾಡಿದರು. ಅವರು ವಿಶ್ವವೇ ಕುಂತು ನೋಡ್ತೀವಿ. ಇವತ್ತು ನೀವೆಲ್ಲ ವಿಚಾರ ಮಾಡ್ಬೇಕು. ಇವತ್ತು ನೀವು ಮಕ್ಕಳು ಮೆಡಿಕಲ್ MBBS ಆಗಲಿ ಅಂತೀರಿ, ಇಂಜಿನಿಯರ್ ಆಗಲಿ ಅಂತ ಏನೇನೋ ಹೇಳ್ತೀರಿ ನೀವೆಲ್ಲ. ಆದರೆ ಅಲ್ಲಿ ಬೌಡಿಯನ್ನು ನಾವು ದಾನ ಮಾಡಿದಾಗ ಮಾತ್ರ ನಮ್ಮ ಮಕ್ಕಳು ಪರೀಕ್ಷೆ ಮಾಡೋಕ್ಕಾಗ್ತದೆ. ತಿಳ್ಕೊರಿ ನೀವು. ಅವ್ರು ಯಾವಾಗ ಹೇಳಿದ್ರು ನಾವು ಫಸ್ಟ್ ಇವತ್ತು ಯಾರು ನೆನಿಬೇಕಂದ್ರೆ ನಮ್ಮ ಗಂಗಾಧರ ಗೋರಾಬಾಳವ್ರು. ಇವತ್ತು ಊರಾಗ ಒಂದು ಏನಾರು ಕ್ರಾಂತಿ ಆಗ್ಬೇಕಲ್ಲ. ಇವತ್ತು ಕ್ರಾಂತಿ ಆಗ್ಬೇಕಲ್ಲ, ದೇಹದಾನ ಮಠದಿಂದ ಆಗ್ಬೇಕು ರಜಾ ಅಂತ ಕೇಳಿದಾಗ ಫಸ್ಟ್ ನಮ್ಮ ಮುನ್ನೋಳಿಯಲ್ಲಿ ದೇಹದಾನ ಮಾಡಿದವರು ಅವ್ರ ತಾಯಿದ ಮರಣಾಳ ನಂತರ ಗಂಗಾಧರ ಗೋರಾಬಾಳ ಅವ್ರು ಆದ್ರಂತೆ ಮುನ್ನೋಳಿಗೆ ಇವತ್ತು 250 ಜನ ಇವತ್ತು ದೇಹದಾನ ಮಾಡಿದ್ದಾರೆ. 250 ಜನ. ಅದಕ್ಕೆ ಒಂದು ಮಠ ಇವತ್ತು
ನಿಮ್ಮೆಲ್ಲರ ಸಹಕಾರ ಶೈಕ್ಷಣಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಒಟ್ಟು ಸಂದ ಎಲೆಮರಿ ಕಾಯಿಯಂತೆ ಈ ಭಾಗದಲ್ಲಿ ಸೇವೆಯನ್ನು ಮಾಡ್ತಾ ಇದೆ. ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ನೆರವೇರಿದೆ. ಇನ್ನು ನಾಳಿಂದನ ಹಲವಾರು ಪೂಜ್ಯರು ಬರ್ತಾರೆ, ಗ್ರಂಥ ಬಿಡುಗಡೆ ಆಗ್ತದೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಬೇಕು. ನಮ್ಮ ಡಾಕ್ಟರ್ ಗೋಶೆಟ್ಟಿ ಅವರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಭಗವಂತ, ಯಾಕಂದರೆ ಭಾಳ ಖುಷಿ ಅನ್ನಿಸ್ತದೆ. ನಾ ಮೊನ್ನೆ ಹೇಳಿಬಿಟ್ಟೇನೆ, ನೀವು ಹೇಳೀನಿ, ನಿನ್ನೂ ಹೇಳೀನಿ. ಅವ್ರು ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅವ್ರಿಗೆ ಕೊಡಲಿ. ನೋಡಿ ಎಂತೆಂಥ ವೈದ್ಯರು ಇವತ್ತು ಇದ್ದಾರೆ ನಾವು ನಡು ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡಬೇಕು. ವೈದ್ಯೋ ನಾರಾಯಣ ಹರಿ ಅನ್ನುವಂಥ ವೈದ್ಯ ಅವ ದೇವರು. ಇವತ್ತು ವೈದ್ಯ ನಮ್ಮ ಬದುಕ ಸರ್ ವೈದ್ಯ ದೇವರು ಅನ್ನುವಂಥ ಮಾತನ್ನು ಹೇಳಿ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ಆಗಿದೆ. ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಬಸಲಿಂಗೇಶ ಬಸವಾದಿ ಶರಣರು ಅವರಿಗೆ ಆಶೀರ್ವದಿಸಲಿ ಅಂತ ಹೇಳಿ ಇಷ್ಟೆಲ್ಲ ಆ ಪ್ರಶಸ್ತಿ ಪತ್ರಗಳು ನನ್ನ ಮೋಟಿಗೆ ಮಟ್ಟ 1000 ಫೋನ್ ಹಚ್ಚಿರಿ ಸರ್. ಪ್ರತಿ ವರ್ಷ ಪ್ರಶಸ್ತಿ ಪತ್ರ ಬರೀತಿರಲ್ಲ ನೀವು, ಯಾರು ಅಂತ ಕೇಳಿದ್ರು. ನಮ್ಮ ಹುಲಗಪ್ಪ ಗುರುಗಳು ನೋಡಿ ಅಂಥ ಸಾಹಿತ್ಯ. ನಮ್ಮ ಕಡಾಡಿಯವರು ಅಂದ್ರೆ ಏನು ಸಭಾ ನಡೆಸ್ತಾರೆ ಇವರು, ಕಂಪ್ಯೂಟರ್ ಆಗ್ಯಾರ ಅಂತಂದ್ರು. ಕಡಾಡಿಯವರು ಇಲ್ಲಿ ಕುಂತ್ಕೊಂಡಾಗ ಅಂದ್ರೆ ಪಟ್ 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 ಅವನ್ನ ಚೆನ್ನಾಗಿ ವಿನ್ಯಾಸ ಪ್ರಿಂಟ್ ಮಾತಾಡೋದು. ಇಲ್ಲೇ ನಮ್ಮ ಪ್ರಶಾಂತ್ ಕುಂದ ನೋಡಿ, ಪ್ರಶಾಂತ್ ತೋಜನ್ ಅವರು. ಇವತ್ತು ಒಬ್ಬರಿಂದ ಯಾವ ಆಗೋದಿಲ್ಲ, ಇವೆಲ್ಲ ಇವತ್ತು ಒಬ್ಬರಿಂದ ಆಗೋದಿಲ್ಲ. ಇವತ್ತು ಇಷ್ಟೆಲ್ಲ ಚೆನ್ನಾಗಿ ದಾಸೋಲ್ಲ, ಅದೊಂದು ಕಮಿಟಿನ ಬೇರೆ ಐತೆ. ಅದು ನಾಳೆಲ್ಲ ಮಾತಾಡ್ತಾರೆ. ನಾಗೊಂದು ವೇಳೆ ಆಗಿದೆ. ಇವತ್ತು ನರಗುಂದ ಪುಣ್ಯಾರನ ಪತ್ರಿಕೆ ಅಜ್ಜರು ನಾವು ಯಾಕೆ ಮುನ್ನೋಳ್ಯಾರವ್ರನ್ನ ಹೆಚ್ಚು ಪ್ರೀತಿಸ್ತೀವಿ, ಗೌರವಿಸ್ತೀವಿ ಅಂದರೆ ಯಾರೇ ಮುನ್ನೋಳ್ಯಾರು ಹೋಗಲಿ. ಒಂದು ನಾವು ಸಾಕಷ್ಟು ಸಲ ಪ್ರತಿಭಟನೆಗೆ ಹೋಗಿದ್ದು, ಮಾದಾಯಿ ಪ್ರತಿಭಟನೆಗೆ. ಆಮೇಲೆ ಪಾದಯಾತ್ರೆ ಯಾರೋ ಹೋಲಿ. ಇವತ್ತು ನರಗುಂದ ಮಠಕ್ಕೆ ಅವ್ರು 100,000 ಜನ ಇದ್ದರು, ಪ್ರಸಾದ ವ್ಯವಸ್ಥೆ ಮಾಡ್ಯಾರ. ನಮ್ಮ ಅಜ್ಜಾರ ಪತ್ರಿಕೆ ಅಜ್ಜಾರಿಗೆ ಅವ್ರ ಅಷ್ಟು ಮುನ್ನೋಳಿ ಬಗ್ಗೆ ಅಭಿಮಾನ, ನಮ್ಮೆಲ್ಲ ಹಿರಿಯರ ಬಗ್ಗೆ ಅವ್ರು ಭಾಳ ಅಭಿಮಾನ ಇಟ್ಕೊಂಡು ಬೆಳಿಗ್ಗೆ ಬರಾರಿದ್ರು ಅವರು. ನಾನೇ ಗುರುಗಳ ಬೆಳಿಗ್ಗೆ ಬೇಡ್ರಪ್ಪ, ಸಾಯಂಕಾಲ ಬರ್ರಿ, ಹಲವಾರು ಸದ್ಭಕ್ತರು ನಿಮ್ಮ ಆಶೀರ್ವಚನ ಕೇಳ್ತಾರೆ, ನೀವು ಸಾಯಂಕಾಲ ಬರ್ರಿ ಅಂದಾಗ ಅಜ್ಜಾರ ಪೂಜ್ಯರು ಸಾಯಂಕಾಲ 7-7:30 ಬಂದರು. ಅವ್ರ ಆಶೀರ್ವಚನ ನಾನು ಕೇಳೋಣ. ಅವ್ರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇಲ್ಲಿ. ನಾಳೆ ಎಲ್ಲರೂ ಕೂಡ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಲ್ಲ ಅಂಥೇಳಿ ನಾನು 2 ಮಾತಿಗೆ ರಾಮ ಹೇಳ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಅಣ್ಣ ದಾನೇಶ್ವರನ ಕೃಪಾ ಅವ್ರ ಮೇಲೆ ಸದಾ ಇರಲಿ ಅಂತೇಳಿ ಹಾರೈಸ್ತೇವೆ. ನನ್ನ ಆತ್ಮೀಯ ಸ್ನೇಹಿತರು ಕೂಡ ಹೌದವರು. ನಾವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ನಿರೂಪಣೆ ಮಾಡ್ತೇವೆ. ನಂದಷ್ಟು ಗಡಬಡ ಆಕೈತೆ, ಅವ್ರದ್ದು ಸುಲಭ ಆಕೈತೆ ಅಷ್ಟೇ. ರಾಮಯ್ಯ ಬಾಳು ಪೂಜಾರ್ ಇವರಿಂದ ಗೌರವ ಸಮರ್ಪಣೆ. ಇದೊಂದು ಹೊಸ ಬೇರೆ ಇವತ್ತು ನಮಗೆ. ಇದೇ ನಾನು ಕಿಯಾಗ ಹೋಗ್ಬಿಟ್ಟವ, ಈಚೆ ಕಡೆ ಕೀಡ ಬಂದಾಗೈತೆ ನಂದ. ಈಚೆ ಕಡೆ ಹೋಗೈತ್ರಿ ಕೇಳಲ್ಲ. ಹುಲಿಯಪ್ಪ ಸರ, ಸರ ಹುಲಿಯಪ್ಪ ಸರ, ಸಹಜ ಸ್ಥಿತಿ ಹೋಗೋದ್ರಿಂದ ನಮ್ಮ ಪೂಜ್ಯರಿಗೆ ಗೌರವ. ಸಹಜ ಸ್ಥಿತಿ ಹೋಗೋದವ್ರು ಬೇರೆ. ನೀನೊಬ್ಬ ಭಾಳ ಹೊತ್ತಾತಪ್ಪ. ನರಗುಂದ ಅಜ್ಜಾರ್ ಅಂತಾರ. ಬಡ ಬಡ ಮಾತಾಡಿ ನೀನೊಬ್ಬ ಅಂತೀರೇನು ಒಳಗೆ. ಮನ್ಯಾಗ ಹಿರೇಮಗ ಆಗಬಾರ್ದು, ನಿಮ್ಮನ್ನ ಅರಿವಿ ಅಂಗಡಿಯಾಗ ಬಿಡಬಾರ್ದು. ಇಂಥ ಸಮಾರಂಭಕ್ಕೆ ಕೊನೆದವ ಆಗಬಾರ್ದು. ಅನಿವಾರ್ಯ ಕೊನೆದವಾಗೀನಿ ಇರಲಿ. ಅಂಡಜದ ಪರಿಭವವು ಪಿಂಡಜಳು ಒಪ್ಪುತ್ತೀರೆ, ಪಿಂಡಜವ ಬ್ರಹ್ಮಾಂಡ ಮಾಡಿ ಕಂಡೆ, ಕಂಡೆಂದು ಶೇಖರಣ ಎಲೆಮನೆಯ ಮಾಡಿದೆ ಎನ್ನ ಗಂಡ ಗುರು ಶಂಭುಲಿಂಗನೆ ಕಾಣಯೋಗಿನ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೈಕನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆದಿಯಲ್ಲಿ ಪಂಚ ಆಚಾರ್ಯ ಬಸವಾದಿ ಶಿವಶರಣರ ಸಿದ್ಧ ಸಾಧ್ಯವರಣ್ಯರನ್ನೆಲ್ಲ ಸ್ಮರಣೆ ಮಾಡಿ ಪುಣ್ಯಾರಣ್ಯ ಪತ್ರಿವಣ ಮಠದ ಗುರುಪರಂಪರೆಗೆ ನತಮಸ್ತಕನಾಗಿ ಮುನವಳ್ಳಿಯ ಪಟ್ಟಣದ ಆರಾಧ್ಯ ಪ್ರೀತಿಯ ಭಕ್ತಿಯ ಶಕ್ತಿ ಎನಿಸಿಕೊಂಡಿರುವಂಥ ಸೋಮಶೇಖರ ಮಠದ ಮಹಾಚೈತನ್ಯ ಶಕ್ತಿ ಲಿಂಗೈಕ್ಯ ಬಸವಲಿಂಗ ಅಪ್ಪಣ ದಿವ್ಯ ಪುಣ್ಯ ಸ್ಮರಣೋತ್ಸವದ ಮಹಾಕಾರ್ಯ. ಈ ಕಾರ್ಯಕ್ರಮದ ನಮಗೆಲ್ಲ ಮಾರ್ಗದರ್ಶಕರು
ಹಿಂಗ ಇರ್ಬೇಕು ಸ್ವಾಮಿ ಅಂದ್ರಂತ ಮಾರ್ಗವನ್ನು ಮಾಡಿ ಕಷ್ಟ ಸುಖ ಸಮನ್ವಯ ತಕ್ಕಡಿಯಂತೆ ತೂಗಬೇಕು. ಸಮಾಜವೇ ಲಕ್ಷವರಿಷಿ ಸಮಾಜದ ಚಿಂತನದಲ್ಲಿ ವಿಚಾತ್ಮಕವಾದಂಥ ನಿಲುವಿರಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಿಮ್ಮಜ್ಜ ಪ್ರೀತಿಯ ಭಕ್ತಿಯ ಅಜ್ಜ ಎನಿಸಿಕೊಂಡು ನಿಮಗೆಲ್ಲ ಕೃಪೆಯನ್ನು ಹರಿಸ್ತಕ್ಕಂಥ ನಮ್ಮೆಲ್ಲ ಸಾಧಕರಿಗೆ ಕೃಪೆಯನ್ನು ಮಾಡ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮುರುಗೇಂದ್ರ ಅಪ್ಪಂಗಳವರ ಪವಿತ್ರ ಪಾದಕ್ಕೆ ಅನಂತ ಪ್ರಣಾಮವನ್ನು ಸಮರ್ಪಣೆ ಮಾಡಿ 5 ದಿನದ ಪರ್ಯಂತರವಾಗಿ ಪ್ರವಚನವನ್ನು ತತ್ವ ಪ್ರಣಾಳಿಕೆಯನ್ನು ಬಿತ್ತರಿಸಿ ನಿಮಗೆಲ್ಲ ಮಹಂತರ ಜೊತೆಗೂಡಿ ಸಮಾಜದ ಸೇವೆ ಕೈಂಕರ್ಯದ ಜೊತೆಗೆ ಮಹಾಶರಣರ ನಿಲುವಿನಲ್ಲಿ ಇರಲಿಕ್ಕೆ ಬರ್ತದೆ ಅನ್ನುವಂಥ ಸಾಧಿಸಿರ್ತಕ್ಕಂಥ ಶರಣ ಸಂಕುಲಕ್ಕೆ ಚರಿತಾಮೃತವನ್ನು ನಿಮಗೆಲ್ಲ ವೇದ್ಯ ಮಾಡೋದ್ರ ಜೊತೆಗೆ ಇಂದು ಮಹಂತಪ್ಪನ ತತ್ವ ಪ್ರಣಾಳಿಕೆಯನ್ನು ಸೂರೆಗೈದಂಥ ಪರಮಪೂಜ್ಯ ಅಡವೇಶ್ವರ ದೇವರಲ್ಲಿಯೂ ಕೂಡ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಕೃಷಿಯ ಪರಮಪೂಜ್ಯ ನಮ್ಮ ವೇದಮೂರ್ತಿಗಳು, ಆ ವೇದಮೂರ್ತಿಗಳವರಲ್ಲಿಯೂ ಕೂಡ ಭಕ್ತಿಯಿಂದ ಶರಣುಗಳನ್ನು ಸಮರ್ಪಣೆ ಮಾಡಿ, ಪುಣ್ಯಾತ್ಮರೇ ವೇದಿಕೆ ಮೇಲೆ ಭಾಳ ಜನ ಅದಾರ. ಭಾಳ ಜನ ಇದ್ರೂ ಕೂಡ ಎಷ್ಟು ಚಂದ ಕುಂತಾರಂತಂದ್ರೆ ಹೊತ್ತು ಬೇಕಾದಷ್ಟಾದರೂ ಕೂಡ ಅಜ್ಜನ ಕಾರ್ಯ, ಗುರುವಿನ ಕಾರ್ಯ ಮಣಮುಟ್ಟಿಯ ಆ ಗುರುವಿನ ಕೃಪೆ ಪಡ್ಕೊಳ್ಬೇಕು ಅನ್ನುವಂಥ ಹಿರಿಭಾವದಿಂದ ಅತಿಥಿ ಮಹೋದಯರಾಗಿ ಕುಂತುಕೊಳ್ಳೋದ್ರ ಜೊತೆಗೆ ಈ ಮಠದ ನಾವು ನಿಶ್ಚಲ ಭಕ್ತರು, ಸೇವಕರು, ಹಿರಿಯರಲ್ಲ, ಈ ಮಠದ ಸೇವಕರು ಅಂತ ನಾವು ಕೂಡ್ತೇವೆ ಅಂತಂದು ಶೋಭೆಯಂತಂದು ಮಾಡಿಕೊಟ್ಟಂಥ ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ಶರಣುಗಳನ್ನು ಹೇಳಿ, ಶ್ರದ್ಧನೀಯ ತಾಯಂದ್ರೆ ಮಹಾಜನಗಳೇ ಸದ್ಭಕ್ತರೇ, ನಿಮ್ಮೆಲ್ಲರ ಅಂತರಾತ್ಮಲುಪ್ತ ಪ್ರಕಾಶಕ್ಕೆ ಶರಣಾರ್ಥಿ. ನನ್ನ ಹಣೆಬರನ ಕೆಟ್ಟ, ನನ್ನ ಹಣೆಬರ ಯಾಕೆ ಕೆಟ್ಟ ಅಂದ್ರೆ ನಾ ಬಂದಾಗ ಒಮ್ಮೆ ಹಿಂಗಾಗೈತೆ, ಬಂದಾಗ ಒಮ್ಮೆ ಹಿಂಗಾಗ್ತದೆ. ಭಾಳಷ್ಟು ಮಾತಾಡ್ಬೇಕಂತ ಬಂದಿರ್ತೇನೆ, ಪುಸ್ ಮಾಡಿಬಿಡ್ತಾರೆ ನಿಮ್ಮ ಅಜ್ಜಾನ್. ನನ್ನ ಆದರೂ ಕೂಡ ಖುಷಿ, ಇದನ್ನು ನೋಡೋದೇ ಒಂದು ಖುಷಿ. ಸುಮ್ಮನೆದ್ದು ಆನಂದದಿಂದ ನೋಡಿ ಕಣ್ಣು ಪಾವನ, ಮನಪಾವನ, ಧನ್ಯತ್ವದ ಸ್ಥಿತಿ ವಾತಾವರಣ ಎಲ್ಲಾದರೂ ಸೃಷ್ಟಿ ಆಗ್ತದಂತಂದ್ರೆ ಆ ಸೋಮಶೇಖರದ ನಿಜ ಅಂಗಳ ಏನೈತಲ್ಲ ಇಲ್ಲಿ ಆಗ್ತದೆ ಎನ್ನುವಂಥ ಎಂಥ ಒಂದೊಂದು ವಿಶೇಷ ನಿಮ್ಮ ಅಜ್ಜವ್ರದ್ದೊಂದು ಕಾರ್ಯಕ್ರಮ. ಒಟ್ಟ ವರ್ಷ ಒಂದೊಂದು ವಿಶೇಷ, ಅದನ್ನು ನೋಡೋದೆ ಕಲಿಯೋದಕ್ಕೆ ಬರೋದಿಲ್ಲ. ಒಂದು ಸಾಧನ ಮಾಡಕ್ಕಂಥ ಸಾಧಕರು ಕಲಿಯೋದಕ್ಕಾಗಿ ಬರೋದು ಏನಪ್ಪ ಅಂಥ ಒಂದು ವಿವೃತ್ತವಾಗಿರ್ತಕ್ಕಂಥ ಒಂದು ಸ್ಥಿತಿ, ಗಮ್ಯತೆ ಎಲ್ಲವೂ ಕೂಡ ಇಲ್ಲಿ ಪ್ರಾಪ್ತ ಆಗ್ತದೆ. ಇವತ್ತು ವಾರದ ಮಲ್ಲಪ್ಪನಂಥವ್ರನ್ನ ಏನು ನೆನಪಿನ ಅಂಗಳಕ್ಕೆ ತೊಗೊಂಡು ಬಂದರು. ಅಟಾಳ ರುದ್ರಗೌಡ್ರನ್ನ, ಏನು ಸಿರಸಂಗಿ ಲಿಂಗರಾಜರಂಥವ್ರನ್ನ, ಎಷ್ಟು ಸಮಾಜಕ್ಕೆ ಈ ಮನುಕುಲಕ್ಕೆ ಗುರು ಕುಮಾರಪ್ಪ ಹೇಳಿದ ಮಾತುಗಳನ್ನು ಕಿವಿಯಾರೆ ಕೇಳಿ ಪಾವನರಾಗೋದ್ರ ಜೊತೆಗೆ ತಮ್ಮ ಆಸ್ತಿಯಲ್ಲಿರುವಂಥ ಹಣ ಇರಲಿ ಯಾವುದೇ ಇರಲಿ ಈ ಸಮಾಜಕ್ಕೆ ವಿತರಣೆ ಮಾಡುವಂಥ ಮನಸ್ಸು ಹಿರಿಭಾವ ಪರಿವರ್ತನೆ ಆಯ್ತಲ್ಲ, ಈ ಸಮಾಜವನ್ನು ಪವಿತ್ರವಾಗಿ ಎತ್ತುವಂಥ ಕೆಲಸವನ್ನು ಆ ಶರಣ ಸಂಕುಲ ಮಾಡ್ತಂತಾನೆ ಈಗ ಅವರನ್ನು ಅಜ್ಜವರು ನೆನಪಿನ ಅಂಗಳಕ್ಕೆ ತಗೊಂಡು ಬಂದರು. ಮಾಂತಪ್ಪವ್ರು ಮಾಡಿದ್ದು ಸಾಮಾನ್ಯವಲ್ಲ. ಈಗಾಗಲೇ ಹೇಳಿದರು ಪಂಚನಗೌಡರು ಆದಿಯಾಗಿ ಎಲ್ಲರೂ ಕೂಡ ಮಾಂತಪ್ಪವ್ರದ್ದು ಮಾತನಾಡ್ತಾ ಬಂದ. ಅರಬಾವಿ ಒಳಗೆ ಮಠ ಕಟ್ಟಾಕತ್ತಿದ್ರು ಮಾಂತಪ್ಪ.
ಒಡ್ರು ಭಾಳ ಚಂದ 60 ಮಂದಿ ಒಡ್ರು ಕೆಲಸ ಮಾಡತ್ತಿದ್ರು. ನಿರಂತರ ಅವ್ರಿಗೆ ಪಗಾರ ಕೊಡ್ಬೇಕಲ್ಲ, ರಾತ್ರಿ ಸಂಜೆ ಅನ್ನೋಕೆ ಪಗಾರ ಬೇಕು ಅವ್ರಿಗೆ. ಅದು ಕರಾರುವಕ್ತಾಗಿ ಕೆಲಸ ಮಾಡ್ತಿದ್ರು. ಆಯ್ತು ಕೊಡ್ತೇನೆ ಅಂತಿದ್ರು. ಅಪರ ಬುದ್ಧಿ ಅಂತ ಬಂದು ಒಡ್ರ ಯಜಮಾನತ್ವ ಇರ್ತದಲ್ಲ ಹಿರಿಯ, ಅವ ಬಂದು ಕೈ ಒಡ್ತಿದ್ದ. ಹೌದಲ್ಲ ಅಂತ ಮೂರನೇ ಅಂದ್ರೆ ಕೊನೆಯ ಲಿಂಗಾರ್ಚನೆ ಮುಗಿಸಿ ರಾತ್ರಿ ಬಂದು ಆ ಕಟ್ಟಿ ಅಂತೇಳಿ ಕುಂದಿರ್ತಿದ್ರು. ಕಟ್ಟಿ ಬುಡಕ್ಕೆ ಕೈ ಹಾಕ್ತಿದ್ರು ಅಜ್ಜಾರು. ಸುಮ್ಮನೆ ಬರೇ ಕೈ ಹಾಕ್ತಿದ್ರ. ಶಿವ ಅಂತಿದ್ರು. ಒಂದಿಷ್ಟು ಬೆಳ್ಳಿ ನಾಣ್ಯ ಹೊರ ಬರ್ತಿದ್ದು, ತಗೊಳ್ಳೋದು ಕೊಡ್ತಿದ್ರು. ಯಾರಿಗೆ? ಒಡ್ರ ಪಗಾರ. ಅವರು ಶಿವ ಅಂತ ಏನು ಕೈ ಹಾಕಿ ಕೊಡ್ತಿದ್ರು, ಹಿಡಿದ ಉಡಿ ಹಿಡಿದದ್ದ ಅಂದ್ರೆ ಅವು ಅಷ್ಟ ಅವ್ರ ಪಗಾರ ಎಷ್ಟು ದಿನಕ್ಕಿತ್ತು ಅಷ್ಟ ಪಗಾರ ಒದಗ್ತಿತ್ತು. ಈ ಸುಮ್ಮನಿರ್ಬೇಕಿಲ್ಲ ಇವ ಒಡ್ರ ಯಜಮಾನ ಹಿರಿಯ. ಹೋಗ್ತಾನ ಅಜ್ಜ ಬುಡಕ್ ಕೈ ಹಾಕ್ತಾನ, ಶಿವ ಅಂತಾನ. ಎಲ್ಲಿ ಬುಡಕ್ ಕೈ ಹಾಕ್ತಾನಲ್ಲ ಅದ ಕಲ್ಲ ಎತ್ತಿ ಬಿಟ್ರ ಒಂದ್ ನೀವ ಏನೋ ಒಂದು ತಪಾಲಿ ಐತಿರ್ಬೇಕದ. ಅದಕ್ಕೆ ಒಟ್ಟು ಶಿವ ಅಂತಾನ ಬುಡಕ್ ಕೈ ಹಾಕ್ತಾನದ. ಮಕ್ಕೊಂಡಾರ ಮಕ್ಕೊಳ್ಳಿ ಅಜ್ಜಾರ, ಆಮೇಲೆ ಮಾಡು ನಾವು ಶಿವ ಅನ್ನೋನಂದ. ಎದಕ್ಕೆ ಬೇಕಾಗಿತ್ತು ಇದಕ್ಕೆ ಕೋಡಿ? ಅಜ್ಜಾರ ಮಲ್ಕೊಂಡು ನಿದ್ರೆಗೆ ಜಾರಿದ್ರು. ಇವ ಬಂದ್ರು 4-5 ಮಂದಿ ಇವ್ರು ಪಿಳ್ಬಂಟ್ರು ಬಂದು, ಇವೇನು ಹಿರಿಯ ಇದ್ನಲ್ಲ ಶಿವ ಅಂತ ಇಸ್ಕೊಂತಿದ್ದ, ಆಶೀರ್ವಾದನೂ ಹಾಕಿತ್ತು, ಅಜ್ಜನ ಕೃಪೆನೂ ಪಡ್ಕೊಂತಿದ್ದ, ಭಾಳ ಚಂದ ನಡೆದಿತ್ತು. ತನಗೇನು ಬೇಕಾಗಿತ್ತು ಅಷ್ಟು ತೃಪ್ತತ್ವ ಭಾವ ಇದ್ರೆ ಭಾಳ ಚಂದಿತ್ತು ಜೀವನ. ಅದನ್ನು ಬಿಟ್ಟ ಇವನು ಅಜ್ಜಾರು ಹೆಂಗೆ ಶಿವ ಅಂತಾರಲ್ಲ, ಇವನು ಹೋಗಿ ಶಿವ ಅಂತ ಬುಡಕೈ ಹಾಕಿದ. ಕೆಂಪು ಚೋಳನ್ ಹೊತ್ತು ಕೊಂಡಿನ ಹೊಡೆದ್ ಬಿಟ್ರ ಇವ ಶಿವ ಶಿವ ಅನ್ನೋಂದು ರಾತ್ರಿ ಎಲ್ಲ ಬಬ್ಬಿ ಕುಟ್ಟಕತ್ತ. ಶಿವ ಅಂದ. ಯಾಕ ಶಿವ ಅಂತ? ಇನ್ನು ನಾನಾ ಒಬ್ಬನ ಕಡಿಸ್ಕೊಳ್ದೆ ಯಾಕಂತ ದುರ್ಬುದ್ಧಿ ಹುಡ್ತು ನೋಡ ಅವಂಗ. ಶಿವ ಅಂದ. ಇದ್ರಾಗ ಇನ್ನೊಬ್ಬ ಬುದಗ್ಗನ ಕೈ ಇಟ್ಟು ದೊಡ್ಡ ಹಂಗಾರ ಏನಾರ ದ್ವಾರದ ಸಿಕ್ಕಿರ್ಬೋದು ಅಂತ ಇವ ಕೈ ಹಾಕಿದ. ಅವಂಗೂ ಒಂದು ಹೊಡಿತು. ಈರ್ವರು ಕೂಡ ಬೊಬ್ಬೆ ಗುಟ್ಟು ಹೊತ್ನಾಗ ಮಠದೊಳಗೆಲ್ಲ ಜನಸ್ತೋಮ ಭಕ್ತರು ಬಂದರು. ಯಾಕ 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 ಅಂತ ಅಂದ್ಕೊಳ್ಳೋಣ ಅಜ್ಜವರ ಎದ್ದು ಬಂದರು. ಯಾಕ್ರಪ್ಪ ಯಾಕ? ಏನಿಲ್ಲ ಅಜ್ಜ, ನೀವು ಏನು ಹೋಗ್ತಿದ್ರಿ, ನೀವೇನು ನಮಗೆ ಪಗಾರ ಕೊಡ್ತಿದ್ರಿ, ನೀವೇನು ಆ ಕಲ್ಲಿನ ಬುಡಕ್ಕೆ ಕೈ ಇಟ್ಟುತ್ತಿದ್ರಲ್ಲ, ಆ ರೀತಿ ನಾವು ಶಿವ ಅಂತ ಕೈ ಇಟ್ಟಿವಿ. ಅವ ಚೋಳು ಕಡ್ದ ನಮಗೆ ಕೆಂಪು ಚೋಳು ಅಂದ. ಹೊಚ್ಚ ಶಿವನ ದುಡ್ಡದು. ಲಿಂಗಯ್ಯನಲ್ಲಿ ಬೇಡುವಾಗ ನಿಮ್ಮ ರಟ್ಟೆಗೆ ಇನ್ನೊಂದು ಶಕ್ತಿ ಕೊಡುವಂತ ಬೇಡ್ತೇನೆ ವಿನಃ ಇನ್ನೊಂದಲ್ಲ. ನಿಮ್ಮ ಉದರಕ್ಕಾಗಿ ಅವರವರ ನಿಲುವಿನ ಕರವನ್ನ ಅಂದ್ರೆ ಪಗಾರವನ್ನ ಕೊಡುವಂತ ಲಿಂಗಯ್ಯನ ಮುಂದೆ ಬೇಡಿ ಬಂದು ಅದರ ಕೈ ಇಟ್ಟು ಕೊಡ್ತೀನಿ ತಮ್ಮ. ಶಿವ ಎತ್ತಿ ಕೊಡ್ತಿದ್ದ, ಉಡಿ ತುಂಬ್ತಿದ್ದೆ ಅಂದ ಅಜ್ಜ. ಬಹಳ ಅನಂತ ಲೀಲೆಗಳು ಮಾಂತಪ್ಪ ಅವ್ರದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥ ಅಂತ ಒಬ್ಬ ಯುಕ್ತವಾಗಿ ಸಮಾಜವನ್ನ ಮನುಕುಲವನ್ನು ಉದ್ಧರಿಸಿರ್ತಕ್ಕಂಥ ಪರಮ ಪೂಜ್ಯರ ಇವತ್ತು ನೋಡಿ ಚರಿತಾಮೃತ. ನಮ್ಮ ದೇವರು ಬಹಳ ಚಂದ ಅಮೃತವಾಣಿಯಿಂದ ಪೂಜ್ಯರು ಉಣಬಡಿಸಿರ್ತಕ್ಕಂಥದ್ದು. ನಿಮಗೆ ಹೇಳ್ತೇನೆ, ಈ ಒಂದ ವೇದಿಕೆಯೊಳಗೆ ಇಷ್ಟು ಚಂದ ಕಾರ್ಯಕ್ರಮ ಈ ನಿಮ್ಮ ಮುಣವಳ್ಳಿಯ ದಿಮಾಕು ಗತ್ತು. ಏನು ಹೇಳ ನಿಮ್ಮ ದಿಮಾಕ ಎಲ್ಲ ಗತ್ತನ್ನ ಮತ್ತಷ್ಟು ಅಂತಾರಾಷ್ಟ್ರೀಯವಾಗಿ ಬೆಳಗತಕ್ಕಂಥ ಪ್ರಯತ್ನ ಆಡಿ ಬೆಳೆದು ಪುಣ್ಯ ಅಂಗಳದ ಸೊಡರನ್ನ ಬೆಳೆಸಿಕೊಂಡು
ಈ ಸಂಸ್ಕಾರ ಮುಣವಳ್ಳಿ ಒಳಗೆ ಸಂಸ್ಕಾರ ಹೆಂಗದೆ, ನಮ್ಮ ಮನೆತನದಾಗಲಿ ಈ ಮಠಮಾನ್ಯದ ಮುನಿಗಳ ತಾಣದಲ್ಲಿರುವಂಥ ಸಂಸ್ಕಾರ ಅಂತರ್ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದ ಹೊರಗೂ ಕೂಡ ಅದನ್ನು ಪಸರಿಸುವಂಥ ಕಾರ್ಯವನ್ನು ಇವತ್ತಿನ ಮುರುಘಶ್ರೀ ಪ್ರಶಸ್ತಿಯ ಬಾಜಂಡ್ರು ಏನಾಗ್ಯಾರ. ಎಂಥ ಮನೆತನ ಏನು, ಎಲ್ಲದಕ್ಕೂ ಆಧಾರ ಫಿಲ್ಟರ್ ಮಾಡಿಕೊಡುವಂಥದ್ದು ಏನು, ಲಿವರ್ ಫಿಲ್ಟರ್. ಅವ್ರು ಇನ್ನೊಂದು ಹೇಳಿಲ್ಲ, ಈ ಊರಾಚೆ ಹೋಗಿ ಆ ಪಾನಿಪುರಿ ತಿನ್ನಂತ ಹೇಳ್ರಿ ಅವ್ರಿಗೆ. ಅಟ ನಮ್ಮ ಈ ಊರಾಗ ಏನು ಹಂಗಿರಕ್ಕಿಲ್ಲ, ಐತ್ರಿ. ನಾನು ಬರ್ದಾಗಿತ್ತೇ ನಂಗಾರ ಅದನ್ನು. ಬೊಜ್ಜು ಪ್ರಾಪ್ತಿ ಆಗ್ಲಿಕ್ಕೆ ಪ್ರಾರಂಭ ಆದ್ರೆ ಲಿವರಿಗೆ ತೊಂದರೆ ಆಗತ್ತ ಅಂತ ಹೇಳಿದ್ರು ಅವರು. ಇದು ಎದರಿಂದ ಪ್ರಾಪ್ತಿ ಆಗ್ತದ, ಅದು ಏನೇನ ನಿಮಗೆ ತಿಳ್ಕೊಳ್ರಿ, ಮುಂದೆ ಏನೇನಾಗ್ತದೆ ಅನ್ನುವಂಥದ್ದು. ಈ ರಾತ್ರಿ ಊಟನ ಬಿಟ್ಟದ್ದು ಕಂಪ್ನಿ ಒಂದಿಷ್ಟು ಮಂದಿ ಈ ಊರಾಗಲ್ಲ, ಇಲ್ಲಿ ಹೊಸಬ್ರಲ್ಲ, ಎಲ್ಲಿದ ಮತ್ತೆ ನಿಮಗೆ ನಾ ಹೆಂಗೆ ಕಾಣ್ತೀನಿ ಯಾರಿಗೆ ಗೊತ್ತ. ಏನು ಅದನ್ನ ಅಗುಲ್ಬಾಯಿ ಮಾಡಿ ಅದು ಏನೇನು ಹಾಕಿ ಕೊಡ್ತಾನ ಅದ್ರಾಗ, ಅವು ಭಾಳ ಏನು ನೋಡ್ಬೇಕು. ಅದನ್ನು ಗಂಡ ಹೆಂಡತಿ ಮಕ್ಕಳು ಒಂದಗಡೆಗನ ತಿಂದು ಊಟ ಬಂದಂತವತ್ತು. ಯಾಕ ಅಜ್ಜು ಬೆಳೀತದೆ, ಯಾವ ಎಣ್ಣೆಯಿಂದ ಮಾಡಿರ್ತಾರ, ಇಲ್ಲ ವ್ಯಾಪಾರದ ಯುಕ್ತವಾಗಿ ರೊಟ್ಟಿಗೆ ಹೊಡಿಬೇಕಂತ ಮಾತುಗಳನ್ನು ಆಡಕತ್ತಿಲ್ಲ. ನಾನು ಹೇಳೋದೇನು ಅಂದರೆ, ಆರೋಗ್ಯ, ನಮ್ಮಲ್ಲಿರುವಂಥ ಆರೋಗ್ಯ ಭಾಗ್ಯದ ಮುಂದೆ ಮತ್ತೊಂದು ಯಾವ ಸುಖನೂ ಕೂಡ ಪ್ರಣಸಮ ಅನ್ನುವಂಥದ್ದಕ್ಕವಾಗಿ ನಿಲುವಿಗೆ ತಾಳ್ಕೋಬೇಕು ನಮ್ಮ ಆರೋಗ್ಯವಂತ ಸ್ಥಿತಿ. ನೋಡ್ರಿ ಅವ ಮನೆತನದ ನಮ್ಮ ಬೈಲೊಂಗಲ್ ಅಮ್ಮನಗೌಡ್ರನ್ನ ನೋಡಿಬಿಟ್ರೆ ಡಾಕ್ಟ್ರನ್ನ ಭಾಳ ಖುಷಿ ಆಗತ್ತೆ. ಅದನ್ನು ನಮ್ಮ ಪಂಚಮಗೌಡರು ಭಾಳ ಹಾಸ್ಯವಾಗಿ ಹೇಳಿದ್ರು, ಇಷ್ಟು ಹೆಣ ತೊಗೊಂಡೋಗ್ತಾರೆ ನಮ್ಮ ಊರನ್ನು ಒಂದು ನಗೆ ಬಂತು ನನಗೆ. ಯಾಕ್ರಿಪ್ಪ ಇದು ಏನು ಅಂತ ದೌಡು ಅರ್ಥ ಆಗಲಿಲ್ಲ ನನಗೆ. ಭಾಳ ಅದ್ಭುತ ಇಂತೆಲ್ಲ ವಾತಾವರಣ, ಏನು ಎಂತಕವಾಗಿರುವಂಥ ಈ ಸುಖ ಮನೆಯೊಳಗೆ ಸಿಗ್ತದೇನು ಅಂತಂದ್ರೆ ಸಿಗುವುದಿಲ್ಲ. ಎಲ್ಲಿ ಸಿಗಬೇಕು ಆ ಸುಖ ಅಂತಂದ್ರೆ ಈ ಅಧ್ಯಾತ್ಮದ ಲೋಕದಲ್ಲಿನೇ ವಿನಃ ಅಜ್ಜನ ಸೋಮಶೇಖರ ಅಜ್ಜನ ಅಂಗಳದೊಳಗೆ ಸಿಗ್ತದೆ ವಿನಃ ಮತ್ತೆಲ್ಲೂ ಕೂಡ KG ಕೊಡ್ಲಿ ಸಿಗ್ತದೆ ಅಂತಂದ್ರೆ ತರಾಕನೂ ಆಗೋದಲ್ಲ. ಇದೊಂದು ಒಂದೇ ರಂಗದೊಳಗನ ವಿಚಾರ ಇಲ್ಲ ಅಜ್ಜವ್ರದ್ದು, ನಿಮ್ಮ ಅಜ್ಜವ್ರದ್ದು. ಎಲ್ಲ ರಂಗದಲ್ಲಿ ಅಪ್ಪಿಕೊಳ್ಳುವಂಥ ಭಾವ, ಎಲ್ಲದರಿಂದಲೂ ನಿಮಗೆ ಹೊಟ್ಟೆ ಕಿಚ್ಚು ಪಟ್ಟು ಹೇಳ್ತೇನೆ ನಾನು, ನಿಮ್ಗೆ ಹಂಗ ಹೇಳೋದಿಲ್ಲ, ನನಗೂ ಹೊಟ್ಟೆ ಕಿಚ್ಚು ಭಾಳ ಐತಿ. ಯಾವ ರಂಗದಾಗಿ ಏನೇನು ಮುಂದೆ ಬರ್ಬೇಕು ಅಜ್ಜಾರು ಮುಂದಿರ್ತಾರೆ ನೋಡೋದ್ರಾಗ. ನಮ್ಮ ಮುಣವಳ್ಳಿ ಯಾರು ಅದಾರನು ಇಷ್ಟರು ಊರಿನ ಅಭಿಮಾನ ಅಪ್ಪ ಅವ್ರಿಗೆ ಎಷ್ಟು ದೊಡ್ಡದೈತಲ್ಲ ಅಂತ ಒಂದೊಂದು ಅವ್ರನ್ನ ನೋಡಿ ಕಲಿಯುವಂಥದ್ದು. ಆಗೆಲ್ಲ ಹೇಳಿದ್ನೆಲ್ಲ ನೋಡಿ ಕಲಿಬೇಕಾಗಿ ಅಪ್ಪ ಅವ್ರನ್ನ ನೋಡಿ ಕಲಿಯುವಂಥ. ಇಷ್ಟು ನನ್ನ ಊರು, ನನ್ನ ಜನ, ನಾವು ಏನಾದರೂ ಸಾಧಿಸ್ಯಾರಂದ್ರೆ ಇಷ್ಟು ಹಿರಿಮೆ, ಯಾರು ಪ್ರಶಸ್ತಿ ಏನಾರು ಪಡೆದಾರಂತಂದ್ರೆ ನಾನು ತಗೊಂಡು ನನ್ನವ್ರ ಗೊತ್ತೇ ಒಂದು 20 ಸಲ ಹೇಳ್ತಿರ್ತಾರ. ಅವರು ಹಿಂಗೆ ನಮ್ಮ ಮುನ್ನೋಳ್ಯಾರ ಇವ್ರಿ ಪ್ರಶಸ್ತಿ ತಗೊಂಡ್ರು, ಹಿಂಗ್ರಿ ಹಿಂಗೆ ಬಾಜನ್ರಾದ್ರು. ನಾ ಅಂತೀನಿ ಇಷ್ಟು ತಾವ ತಗೊಂಡರ ಗತೇನ ಉಮೆ ಬಂತೈತಲ್ಲಪ್ಪ ಅವ್ರಿಗೆ. ಎಂಥ ಗುರುವಿನ ಪಡ್ಕೊಂಡೈತಿ ಈ ಮುಣವಳ್ಳಿ ಭಾಗ ಅಂತನ ಒಂದು ಹೆಮ್ಮೆ ನಮಗೂ ಕೂಡ. ಭಾಳ ಅದ್ಭುತ. ನಾವು ಒಮ್ಮೆ ಅವ್ರು ಮಾತಾಡೋತ ನೋಡ್ಬೇಕು. ನಮ್ಮ ಮುಣವಳ್ಳಿಯಾಗೂ ನಾವು ಹೇಳ್ತಿರ್ತೇವೆ, ನಮ್ಮ ಮುಣವಳ್ಳಿಯಾಗೂ ಬಂದಬಿಡ್ತಾರ ಅಲ್ಲ ಅಂತಿರ್ತೇವೆ. ನಾನು ನಮ್ಮ ಮುಣವಳ್ಳಿಯರು ತಗೊಂಡಾರ್ರಿ, ನಮ್ಮ ಮುಣವಳ್ಳಿಯರು ಹಿಂಗೆ ನಮ್ಮ ಹೊಟ್ಟೆ ಕಿಚ್ಚಿ ಬೀಳಾಕಿಲ್ಲ. ನಮ್ಮನ್ನು ನಾವು ಹೇಳ್ತಿರ್ತೇವೆ ಒಮ್ಮೆ ಮಾಡಿ ಅಪ್ಪಾರ ಹಿಂಗ್ರಿ ಅಂತ. ನಮ್ಮ ಮುಣವಳ್ಳಿಯಾಗೂ ಒಬ್ರು ಇದನ್ನ ಮಾಡ್ಯಾರ್ರಿ, ತಗೊಂಡಾರ್ರಿ ತಂದ್ರು ತಮ್ಮ ಮುಣವಳ್ಳಿ ಸುದ್ದಿ ಅಂತಿರ್ತೇನೆ ನಾನು. ಇಷ್ಟು ಉಮೇದಿಂದ ಪರಂ ಪೂಜ್ಯರು
ಏನು ಅವ್ರನ್ನ ಪಡ್ಕೊಂಡು ಅವ್ರನ್ನ ಗುರುವಾಗಿ ಪಡ್ಕೊಂಡಿರಿ, ತಂದೆಯಾಗಿ ಪಡ್ಕೊಂಡಿರಿ, ಮಗನಾಗಿ ಪಡ್ಕೊಂಡಿರಲ್ಲ. ನಿಮ್ಮ ಎಂಥ ಜನ್ಮದ ಪುಣ್ಯದ ಫಲ ಅಂತ ತಗೊಂಡು ಅವಿರ್ತವಾಗಿರ್ತಕ್ಕಂಥ ಉಮೇದಿಂದ ಹೇಳ್ತೇನೆ. ಅವ್ರಿದ್ದಾರ ನಮ್ಗೆ ಗೊತ್ತೈತಿ, ನರಗುಂದ ಅಜ್ಜ ಮುಖಸ್ತುತಿ ಮಾಡವನ ಅಲ್ಲ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಇದ್ದಂಗ ಮಾತಾಡೋದು ಅನ್ನುವಂಥದ್ದು. ಪುಣ್ಯಾತ್ಮರೇ, ಈ ಒಂದು ಗುರುವಿನ ನಿಲುವೇನು ಅಂತಂದ್ರೆ ಎಲ್ಲದಕ್ಕೂ ನನ್ನೂರು, ನನ್ನ ಜನ, ನನ್ನ ಮುಂದೆ ಬರಬೇಕು. ಇದು ಒಂದು ವಿವೃತವಾಗಿ ಹುಬ್ಬಿ ಕೈ ಕೊಟ್ಟು ನೋಡುವಂತೆ ನನ್ನ ಊರನ್ನು ನೋಡಬೇಕು ಇತರೆ ಜನ ಅನ್ನುವಂಥ ಭಾವ ಅದ ಅಂತಂದ್ರೆ ಮುರುಗೇಂದ್ರ ಅಪ್ಪಗೆ ಇಷ್ಟು ದೊಡ್ಡ ಭಾವ ಐತಿ ಅಂತಂದ್ರೆ ನಮ್ಮದೇ ಮುಂದಿರಬೇಕು ಅನ್ನುವಂಥದ್ದು, ನಮ್ಮದೇ ಕೀರ್ತಿ ಇರಬೇಕು, ನಮ್ಮ ಪ್ರಾಂತವೇ ಬೆಳಿಬೇಕು ಅನ್ನುವಂಥದ್ರಲ್ಲಿ ನಿಶುಪ್ತಕವಾದಂಥ ಗುರುವಿನ ಕೃಪಾ ನೀವೆಲ್ಲ ಪಡ್ಕೊಂಡಿರಿ ಅನ್ನುವಂಥದ್ದನ್ನು ಆನಂದದಿಂದ ಹೇಳಲಿಕ್ಕೆ ಇಚ್ಛಾ ಮಾಡ್ತೇನೆ. ಭಾಳ ಅದ್ಭುತವಾಗಿರುವಂಥ ಪ್ರವಚನ, ಎಲ್ಲದರ ಆದಿಯಾಗಿ ಭಾಳ ಮುಂಜಾನೆ ಇತ್ತು ನಂದು ಏನು ನಿಮ್ಮ ಏನದು ಕದಳಿ ಮಹಿಳಾ ಉದ್ಘಾಟನದ ಇದ್ರಾಗಿತ್ತು. ಅಪ್ಪರ ಮುಂಜಾನೆ ಒಂದು ಕಾರ್ಯಕ್ರಮ ಐತ್ರಿ ಅಂದೆ, ಸಾಯಂಕಾಲ ಬರ್ರಿ ನೀವು ನಮಗೆ ಕಹಳಿ ಊದವ್ ನೋಟ್ ಕೊಟ್ಟು ಕಳಿಸ್ರಿ ಅಂದರು. ಕಹಳಿ ಊದವ್ರು ಯಾಕಪ್ಪರಿಗೆ ಅಂತ ವಿಚಾರ ಬಂತು ನನಗೆ. ನೋಡ್ರಿ ಎಷ್ಟು ಅಭಿಮಾನ. ನಮ್ಮ ವೈದ್ಯರಿಗೆ ವೀರಕೇಕೆ ಪ್ರಶಸ್ತಿ ಕೊಡುವಾಗ ವೀರಕೇಕೆ ಹಾಕ್ಬೇಕದು. ವೀರಕೇಕೆ ಇಡೀ ಅವರು ನಮ್ಮ ಮುನವಳ್ಳಿಯ ಕೀರ್ತಿ ಕೇಕೆಯನ್ನು ಹಾಕಿ ಮುನವಳ್ಳಿ ಮಗ ಅನಿಸಿಕೊಂಡು ಅದರ ಕೀರ್ತಿಯ ಗ್ರಾಮದ ಕೀರ್ತಿಯನ್ನು ಗಗನಕ್ಕೆತ್ತರಿಸಿದ್ದಾರೆ. ಅಂದ್ರೆ ಅವ್ರಿಗೆ ಕೊಡುವಾಗ ಪ್ರಶಸ್ತಿ ಭಾಜನ ಮಾಡುವಾಗ ಅವ ವೀರಕೇಕೆ ಹಾಕ್ಬೇಕಂತ ನನಗೆ ಹೇಳಿದ್ರು. ಅದನ್ನು ಹೆಂಗಾರ ಮಾಡಿ ಒಟ್ಟು ಸಂಜೆ 5 ಗಂಟೆ ಅನ್ನೋಕನ ಕಳಿಸ್ಬೇಕು ಅವ್ರನ್ನಂತ ಆಗ್ರಹ ಮಾಡಿದ್ರು. ನನಗೆ ಎಲ್ಲಿ ಹುಡುಕುದಪ್ಪ ಅಂದ್ಯಾನ. ಮತ್ತೇನು ಮಾಡಿದೆ, ಕರಿಕಟ್ಟಿಗೆ ಹೆಚ್ಚಿದೆ. ಕರಿಕಟ್ಟಿ ಅವ್ ನಮ್ಮ ಊಟದವ್ ಸೇವಾ ಮಾಡಕ್ಕೆ ಬರ್ತಾನೆ. ಇವ ರಾಮಣ್ಣ ಅಂತೇಳಿ ಇವ ಈಗ ಹೋಗವಲ್ಲ ಮತ್ತು ತುತ್ತು ಅಂತ ಬಂದ ಬಿಡ್ತಾನಮ್ಮ. ಈಗ ನಾ ಕರ್ಕೊಂಡು ಹೋಗೋ ಮಟ್ಟ ಈಗ ನಾನು ಕೂಡ ಇರ್ತಾನಮ್ಮ. ಇಷ್ಟು ಚಂದ. ಆಗ ವೀರ ನೋಡ್ರಿ ಎಷ್ಟು ಸೂಕ್ಷ್ಮತೆ ಅಪ್ಪ ಅವ್ರಿಗೆ, ಎಷ್ಟು ವಿಸ್ತುಕವಾದಂಥ ವಿಶಾಲತೆಯಿಂದ ಈ ಒಂದು ಉತ್ತಮ ಮತಿಯಿಂದ ವಿಚಾತ್ಮಕವಾದಂಥ ನಿಲುವನ್ನು ತಾಳಿಕೊಂಡು ಹೀಗೇ ಆಗಬೇಕು, ಆ ಪ್ರಶಸ್ತಿ ಭಾಜನರು ಮಾಡಬೇಕಾದ್ರೆ ಹಿಂಗೆ ಮಾಡಬೇಕು ಅಂತ ಒಂದಿಷ್ಟು ಆಯ್ಕೆಯುತವಾದಂಥ ಅವರ ವಿಚಾರಧಾರೆಯನ್ನು ನಮ್ಮಂಥ ಎಲ್ಲ ಸಾಧಕರು ಕೂಡ ಕಲಿಬೇಕಾಗಿರ್ತಕ್ಕಂಥದ್ದು. ಅಂಥ ಪರಮ ಪೂಜ್ಯರು ಏನ ಹೇಳಿದ್ರು ಒಂದೊಂದು ಮಾರ್ಗದರ್ಶನವನ್ನು ಭಾಳ ಚಂದ ಮಾಡ್ತಾರೆ. ಅಂಥ ಒಬ್ಬ ಗಟ್ಟುಳು ಗುರು ನಿಮಗೆ ದೊರಕ್ಯಾನಂತಂದ್ರೆ ಇನ್ನೇನು ಮುನವಳ್ಳಿ ಭಾಗಕ್ಕೆ ಅನ್ನುವಂಥದ್ದು. ಅಂಥ ಗುರು ದೊರಕ್ಯಾನ. ಗುರು ದೊರೆಯುವುದು ದುರ್ಲಭ. ಏನು ದೊರಕಿದಾನ ಎಲ್ಲರ ಮೇಲೆ. ಎಲ್ಲರೂ ನೋಡ್ರಿ ಒಂದೊಂದು ಇಡೀ ಈ ಗಾಡಿ ಇಳದಿಂದ ಮಠಕ್ಕೆ ಕರ್ಕೊಂಡು ಬರೋ ಮಟ್ಟ ಹಿಡ್ಕೊಂಡು ಎಲ್ಲರನ್ನು ಅಂದ್ರೆ ಕಸದಿಂದ ಕಳಿಸದ ಮಟ್ಟನೂ ಕೂಡ ನೆನಪಿನ ಅಂಗಳದಾಗ ಇಟ್ಕೊಂಡು ಎಲ್ಲರೂ ನನ್ನ ತಂದೆ ತಾಯಿ ಅಂತ ಆ ಸ್ವರೂಪದಿಂದ ನೋಡ್ತಾರಂದ್ರೆ ಗುರು ಎಷ್ಟು ದೊಡ್ಡವ ನಿಮಗೆ ದೊರಕ್ಯಾನ ಅನ್ನುವಂಥದ್ದು ಹಿರಿಭಾವಯುಕ್ತವಾದಂಥ ಸ್ಥಿತಿ ವಾತಾವರಣ ದೊಡ್ಡದು ಅಂತ ಮತ್ತೊಮ್ಮೆ ಮುಗ್ದೊಮ್ಮೆ ಹೇಳಿ ನನಗೂ ಒಟ್ಟು ಆರಾಮಿಲ್ಲ. ಮಗ ಸರ್ ಹೇಳ್ದಂಗೆ ಮೊನ್ನೆ ನಮ್ಮ ಪಂಚಂಗೌಡರು ಅವರೆಲ್ಲ ಬಂದಿದ್ರು. ಆ ಒಂದು ಬೆಳ್ಳಿ ಸಿಂಹಾಸನ ಒಂದು 36 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳ್ಳಿ ಸಿಂಹಾಸನ ಮಾಡಿಸ್ಯಾರ. ನಂದು ದಿಮಾಕನ ಅದನ್ನ ಕಲ್ಯಾಣ ಮಂಟಪ ಕಟ್ಟಾಕೈತಿ. ನೀವು ಒಂದು ಕೋಟಿ ರೂಪಾಯಿ ಕೊಟ್ಟು ಬಿಡ್ರಿ ಅಂದೇನ. ಇಲ್ಲ ನಾವು ಕೊಡ್ತೇವೆ, ಆದ್ರೆ ಬೆಳ್ಳಿ ಸಿಂಹಾಸನ ಮಾತ್ರ ನೀವು ಕುಂದ್ರುದ ಅಂತ. ಈಗ ವೇಸ್ಟ್ ಹೋದಲ್ಲ, ಸುಮ್ಮನೆ ಕುಂತತ್ತೀಗ ಅಲ್ಲಿ. ಅದು ಏನು ಮಾಡೋದು ಮಟ್ಟದ ಅದು ಗ್ಲಾಸ್ನಾಗ ಕುಂತತ್ತೀಗ. ಆಮೇಲೆ ಒಂದು ಫಾರ್ಚುನರ್ ಪಂಚನಗೌಡರು ಲೆಕ್ಕ ಹಾಕಿದ್ರು. ಆದ್ರೆ ಪಂಚನಗೌಡರು ಒಂದು ಫಾರ್ಚುನರ್ ಅಡ್ಯಾಡಕ್ಕೆ ಬೇಕು ತರ್ಸೋಣಂತ ಭಕ್ತರಿಗೆ ಚುಚ್ಚಿದ್ರು ಅವರು. ಆದರೆ ಫಾರ್ಚುನರ್ 12ನೇ ವರ್ಷದ ಪಟ್ಟಾಧಿಕಾರದ 12ನೇ ಪಟ್ಟಾಧಿಕಾರಕ್ಕೆ ತರಬೇಕು ಅಂತ ಭಕ್ತರು ನಿರ್ಲಾದ ಮಾಡೋದಕ್ಕೆ ಏನು ಹೇಳಿ ಅದನ್ನು ನಿಮ್ಮ ಅಜ್ಜಾರ ಆಶೀರ್ವಾದ. ನನಗೆ ನಿಮಗೆ ಸತ್ಯ ಹೇಳ್ತೇನೆ, ನಿಮ್ಮ ಅಜ್ಜಾರು ನಿಮ್ಮಂಥ ಅಂಥ ಪರಮ ಪೂಜ್ಯರು ದೊಡ್ಡವ್ರ ಆಶೀರ್ವಾದದಿಂದ ನನಗೇನಾಗೈತೆ ಅಂದ್ರೆ ನನ್ನ ಭಕ್ತರು ನನ್ನ ಮೇಲೆ ಇಷ್ಟು ಪ್ರೀತಿ ಅದಾರ ಅಂತಂದ್ರೆ ಪರಿಯುಕ್ತವಾಗಿ ಫಾರ್ಚುನರ್ನೊಳಗೆ ಕಾಲಿಡ್ಬೇಕು ನೀನು ಮೊದಲ ಆ ಸಿಂಹಾಸನ ಇಳಿದುಕೊಳ್ಳೋಣ
ಒಂದು ದೊಡ್ಡ ಇದು ಮಾಡಿ ಅದನ್ನು ತೊಗೊಂಡು ಬಂದು ಮತ್ತೇನೇನೈತಿ ನಿಮ್ಮ ದಿಮಾಕ್ ಅಂದೆ ನಾನು ಭಾಳ ದಿಮಾಕಿಲೆ. ಯಾಕಂದ್ರೆ ಗುರುವಿನ ನಿಲುವು, ಗುರುವಿನ ಶ್ರಮ, ಗುರು ಪಡುವಂಥ ಕಷ್ಟ ಏನು, ಅವನ ನೆತ್ತೆ ಹೊಟ್ಟೆ ನೋಡಬೇಕಾದ ಆದ್ಯ ಕರ್ತವ್ಯ ನಡೆದಾಣ ಉಡ್ದಾರ ಹರಿದ ಮೇಲೆ ಸಮಾಜದ ಮಗನಾಗಿರ್ತಕ್ಕಂಥದ್ದು, ಸಮಾಜವೇ ಅವನ ಆಲನೆ ಪಾಲನೆ ಮಾಡ್ತಕ್ಕಂಥ ಕರ್ತವ್ಯ ಅಂತ ಎಚ್ಚರ ಮಾಡಿ ನಮ್ಮ ಪ್ರಾಂತದಲ್ಲಿ ಅಜ್ಜೋರು ವಾಣಿ ಎಂದೇ ಇವತ್ತಿಗೂ ನನ್ನ ಭಕ್ತರು ನಡ್ಕೊಳಕತ್ತಾರ ಅನ್ನೋದಕ್ಕೆ ಅಜ್ಜೋರು ವಾಣಿನೇ ಸಾಕ್ಷಿ ಎನ್ನುವಂಥ ಅವ್ರು ಏನು ಹೇಳಿ ಬಂದಾರ ಅದೇ ತೆರನಾಗಿ ಪರಿಪಾಲನೆ ಮಾಡಿದ್ರು. 3 ವರ್ಷಕ್ಕೊಮ್ಮೆ ನಾನು ಗಾಡಿ ಒಳಗಿಂದ ಬಿದ್ದಿದ್ದೆ ಒಮ್ಮೆ, ಆ ಇನೋವಾ ಗಾಡಿಯಿಂದ 3 ಉಳುಕಿ ಹೊಡೆದು 1.5 ಆಳು ಹಳ್ಳದೊಳಗೆ ಬಿದ್ದಿದ್ದೆ. ನಾನು ಹಿರೇಕುಂಬಿ ದಾರಿ ಒಳಗೆ ಬಿದ್ದಿದ್ದೆ, ಏನೂ ಆಗಿದ್ದಿಲ್ಲ. ಮತ್ತು 4 ಮಂದಿ ನಮ್ಮ ಶಿಶು ಮಕ್ಕಳದಾರ, ಅವರು ಒಬ್ಬೊಬ್ಬರ ಮಕ್ಕಳ ದೀಪ ಹಚ್ಚಕ್ಕೆ ಒಬ್ಬರ ಒಂದೊಂದು ಅದಾವ, ಏನು ಅವಕ್ಕೂ ಏನಾಗಿದ್ದಿಲ್ಲ. ನಿಮ್ಗೆ ಹೇಳ್ತೇನೆ, ಅವಾಗನ ಅಜ್ಜಾರ ಮಾಮಣಿ ಇವರು ಶಾಸಕರು ಆನಂದ್ ಮಾಮಣಿ ಅವರು, ನಮ್ಮ CC ಪಾಟೀಲ್, ಕೋನ್ ರೆಡ್ಡಿ, ಆಮೇಲೆ ಪಾಟೀಲ್ ಬಂಡಿ, ಇವರೆಲ್ಲ ಕಳಕಪ್ಪ ಬಂಡಿ ಅವರೆಲ್ಲರೂ ಒಮ್ಮೆಲೆ ಬಂದರು. ಅವತ್ತು ಬಂದು ನನಗೆ ಇಷ್ಟು ಸ್ಟ್ರಿಕ್ಟ್ ಮಾಡಿದ್ರು ಅಜ್ಜ ಅಪ್ಪವರು ಬಂದರು. ಒಂದು ಸ್ಟ್ರಿಕ್ಟ್ ಮಾಡಿದ್ರು ನಮ್ಗೆ ಏನಂತ, 4 ವರ್ಷಕ್ಕೊಮ್ಮೆ ಗಾಡಿ ನೀವು ಬದಲಾಯಿಸ್ಬೇಕು, ಹಂಗೆ ಮಾತು ಕೊಡ್ಬೇಕು. ನೀವು ನಿಮ್ಮ ಭಕ್ತರು ಕೂಡ್ಕೊಂಡ ಏನಂತೀರಪ್ಪ ಭಕ್ತರ ಅಂತ ಅಂದ್ರೆ, ಅಪ್ಪರ 4 ವರ್ಷಕ್ಕಲ್ರಿ, ನೀವು 3 ವರ್ಷದ ಒಳಗನ ಅಪ್ಪರದ್ದು ಒಂದು ಗಾಡಿ ಬದಲಾಯಿಸ್ತೀವಿ ನಾವು ಅಂತ ಪ್ರಮಾಣ ಮಾಡಿದಂಗೆ ಬದಲಾಯಿಸ್ಕೊಂಡು ಬಂದರು. ಹೇಳಿ ಕಾರಣ ಅಂದರೆ ದುಃಖ ದುಮ್ಮಾನದಲ್ಲಿಯೂ ಕೂಡ ಭಕ್ತರು ಪಾಲ್ಗೊಳ್ಬೇಕು ಅನ್ನುವಂಥದ್ದನ್ನು ಕಲಿಸಿಕೊಟ್ಟಂಥ ಮುರುಗೇಂದ್ರಪ್ಪ ಅವರ ಉಪಸ್ಮರಣೀಯ ಉಪಕಾರ ಎಂದೂ ಕೂಡ ಪತ್ರಿವಣ ಮಠ ಮರೆಯೋದಿಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿಯಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ಅಂಥ ಭಕ್ತರು ಕೂಡ ಅದನ್ನು ಪರಿಪಾಲನೆ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಪಂಚನಗೌಡರು ಇಲ್ಲದ ನನ್ನ ಮೇಲೆ ಪ್ರೀತಿ. 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳು ಓಡಾಡುವಂಥ ಈ ಮಕ್ಕಳು ಭಾಳ ನಮ್ಮ ಮಠದಾಗ ಮಕ್ಕಳು ಓಡಾಡ್ತಾವೆ, ಕತ್ಲಾತು ಕರೆಂಟ್ ಹೋತಂದ್ರೆ ಕತ್ಲಾಗತ್ತಂತೇಳಿ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಪುಣ್ಯಾತ್ಮ ಒಂದು ಜನ್ರೇಟ್ ಕೊಡಿಸಿ ಆ ಒಂದು ಬೆಳಕು ಕರೆಂಟ್ ಹೋಗಿದಾಗ ಗೊತ್ತಾಗೋದಿಲ್ಲ, ಆಟೋಮೆಟಿಕ್ ತಾಣ ಪ್ರಾರಂಭ ಆಗುವಂಥದ್ದು ಕೊಡಿಸಿರ್ತಕ್ಕಂಥ ಭಾಳ ಪ್ರೀತಿ. ಒಂದು ಏನಾದರೂ ಕೊರತೆ ಇದೆ ಅಂತಂದ್ರೆ ಎಲಿಗಾರ ಮಣಿತನದವರಾಗಲಿ ಪಂಚನಗೌಡರು ಎಲ್ಲ ಮಹನೀಯರು ಕೂಡ ಸಾಥ್ ಕೊಡ್ತಕ್ಕಂಥ ಸ್ಥಿತಿಕ್ತುಕವಾದಂಥ ನಿಲುವು ಅದೇ ಅನ್ನುವಂಥದ್ದು. ಅದಕ್ಕೆ ಅದು ಪ್ರೋತ್ಸಾಹವಾದಂಥ ಆಶೀರ್ವಾದ ಮುರುಗೇಂದ್ರಪ್ಪ ಅವ್ರದ್ದು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ಭಾಳ ಸನ್ಮಾನವನ್ನು ಸ್ವೀಕರಿಸಿ ಸನ್ಮಾನದ ಮಾತುಗಳನ್ನು ಆಡೋದ್ರ ಜೊತೆಗೆ ಕಳಕಳಿಯ ಮಾತುಗಳನ್ನು ಹೇಳಿದರು. ಭಾಳ ಸೇರೆ ಕುಡಿಬೇಡ್ರಿ ಅಂತ ಹೇಳಿದ್ರು ಅವರು. ಆಲ್ಕೋಹಾಲ್ ಅಂದ್ರೆ ಒಂದ ಹೋದಲ್ರಿ, ಈ ಕಬ್ಬಿನ ಹಾಲು ಸಿಗ್ತಾವ್ರಿ ಈ ಊರಾಗ, ಆಲ್ಕೋಹಾಲು ಸಿಗ್ತದೆ. ಯಾರಿಗೆ ತೊಂದರೆ ಆಗ್ತದೆ ಎನ್ನುವಂಥದ್ದು ಅದನ್ನು ಸತ್ಯವಾಗಿ ಹೇಳಿದರು. ಇದ್ದ ಆರೋಗ್ಯ ಕೆಡಿಸ್ತಕ್ಕಂಥ ಸ್ಥಿತಿಯನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಪರಿಪಾಲನೆ ಮಾಡಿರಿ. ಮತ್ತು ಅಳತಿ ಕೇಳ್ತಾರಂತ, ದಿನ ಒಂದು ಇಷ್ಟು ಕುಡಿದ್ರಿ ಏನಕ್ಕತ್ರಿ, ಅವ್ರನ್ನ ಡಾಕ್ಟ್ರನ್ನ ಕೇಳ್ತಾರಂತೆ. ಅದಕ್ಕೆ ಅತಿಸ್ತಕವಾಗಿ ಹೋಗದೇನೆ ನಾವು ಆರೋಗ್ಯ ಪರಿಪಾಲನೆ ಮಾಡುವಂಥ ಸ್ಥಿತಿ. ಯಾಕಂದ್ರೆ ಹಾಲು ಕುಡಿದವರು ಬದುಕುವಲ್ರು, ಆಲ್ಕೋಹಾಲು ವಿಷವನ್ನು ಕುಡಿತಕ್ಕಂಥ ಸ್ಥಿತಿ ಆದರೆ ಇನ್ನೊಬ್ಬ ಮನೆಯೊಳಗಿರುವ ಎಲ್ಲ ಸದಸ್ಯರನ್ನು ಕಷ್ಟದೊಳಗೆ ಹಾಕುವಂಥ ಸ್ಥಿತಿವಂತರಾಗ್ತೇವೆ ಅನ್ನುವಂಥ ಮಾತನ್ನು ಕೂಡ ಅರ್ಥೈಸ್ಕೊಡ್ರಿ ಪುಣ್ಯಾತ್ಮರೇ ಅಂತ ಮತ್ತೊಮ್ಮೆ ಮುಗಿದೊಮ್ಮೆ ಹೇಳಲಿಕ್ಕೆ ಇಚ್ಛೆ ಮಾಡಿ, ನಿಮಗೆಲ್ಲರಿಗೂ ಕೂಡ ಆ ಬಸವಲಿಂಗ ಅಜ್ಜನ ಆಶೀರ್ವಾದ, ಮುರುಗೇಂದ್ರ ಅಜ್ಜನವರ ಆಶೀರ್ವಾದ ಸದಾತ್ಮಕವಾಗಿ ರಕ್ಷಾ ಕವಚವಾಗಿ ಪೊರೀಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಶಂಭು. ವಿಶೇಷ ಕಾರ್ಯಕ್ರಮ ನಾಳೆ ಏನಂತಂದ್ರೆ ಅಂಬಿನಗರದ ಪೂಜ್ಯರ 50ನೇ ಜನ್ಮದಿನದ ಪ್ರಯುಕ್ತ ಮತ್ತು 25ನೇ ವರ್ಷದ ಪಟ್ಟಾಧಿಕಾರದ ನಿಮಿತ್ತ